ಶುಭಾಶಯಗಳು. ಈಗ ನಾವು ಈಗಾಗಲೇ ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವ 4ನೆಯ ಗದ್ಯವನ್ನು ನೋಡ್ತಾ ಇದ್ದೆವು. ಈ ಕನ್ನಡವನ್ನು ಕಟ್ಟುವ ಕೆಲಸದಲ್ಲಿ ನಾವು ಇರುವಂತಹ ಸಂದರ್ಭದಲ್ಲಿ ನಾವು ಈಗಾಗಲೇ ಹಾಮನಾಯಕರು ನನ್ನ ಕನ್ನಡದ ಮೊದಲ ಪ್ರೀತಿ, ಎರಡನೆಯ ಪ್ರೀತಿಯು ಅದೇ ಆಗಿದೆ ಅನ್ನುವಂಥದ್ದು, ಸವತಿ ಮಾತ್ಸರಕ್ಕೆ ಎಡೆಯಿಲ್ಲ ಅನ್ನುವಂಥದ್ದು, ಮತ್ತು ಇದು ಪ್ರೀತಿ ಮಾಸ್ತಿ ಕುವೆಂಪು ತೀನಂ ಶ್ರೀ ಅವರ ಪದ್ಯಗಳನ್ನು, BM ಶ್ರೀ ಆಳೂರು ಮಧುವೀರರ ಮಾತುಗಳಿಂದ, ಕೃಷ್ಣಶಾಸ್ತ್ರಿ ಅನಕ್ರ ಅವರ ವಿಚಾರಗಳಿಂದ ಇದು ಬೆಳೆದು ಬಂದಿರತಕ್ಕಂಥದ್ದಾಗಿದೆ ಅನ್ನುವಂಥ ಮಾತು. ಮತ್ತು ಜೊತೆಗೆ AR ಕೃಷ್ಣಶಾಸ್ತ್ರಿಗಳ ಒಂದು ಭಾಷಣದ ಭಾಗವನ್ನು ಕೂಡ ಅವರು ಹೇಳ್ತಾರೆ. ಏನು ಅಂದರೆ, ದಕ್ಷಿಣ ಭಾಗದಲ್ಲಿ ಇರತಕ್ಕಂಥ ಒಂದು ಅಂಗೈಗಳ ಬಿಟ್ಟರೆ ಮತ್ತೆಲ್ಲಿಯೂ ಇಲ್ಲ, ಅಂಥ ಒಂದು ಏನಪ್ಪ ಅಂದ್ರೆ ಅದನ್ನು ಈ ಕಡೆ ಬಂಗಾಳ ಸಮುದ್ರ ಇದೆ, ಆ ಕಡೆ ಅರಬ್ಬಿ ಸಮುದ್ರ ಇದೆ, ಅದನ್ನು ಏನಪ್ಪ ಅಂದ್ರೆ ಹಾಕಿಬಿಡಿ, ಗೂಡಿಸಿ ಹಾಕಿಬಿಡಿ, ಪರಭಾಷೆಗಳು ಬಂದು ಆಕ್ರಮಿಸಿಕೊಳ್ಳಲಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಆಗಿರತಕ್ಕಂಥ ಒಂದು ಖೇದ, ಭಯ, ಅಸಹಾಯಕತೆ, ಕ್ರೋಧ ಈ ಹೊತ್ತು ಕೂಡ ನಾನು ಅನುಭವಿಸುತ್ತಿದ್ದೇನೆ ಅನ್ನುವಂಥ ಮಾತನ್ನು ಮೊದಲನೆಯ ಭಾಗದಲ್ಲಿ ಹಾಮನಾಯಕರು ಹೇಳಿದ್ದಾರೆ. ಎರಡನೆಯ ಭಾಗದಲ್ಲಿ ತ್ರಿಭಾಷಾ ಸೂತ್ರ ಬಳಕೆ ಅಂದ್ರೇನು ಅನ್ನುವಂಥದ್ದನ್ನು ಹೇಳ್ತಾರೆ. ಪ್ರಾದೇಶಿಕ ಭಾಷೆ, ಕೇಂದ್ರ ಭಾಷೆಯಾಗಿರ್ತಕ್ಕಂಥ ಹಿಂದಿ ಮತ್ತು ಪ್ರಾಪಂಚಿಕ ಭಾಷೆಯಾಗಿರ್ತಕ್ಕಂಥ ಪ್ರಾಪಂಚಿಕ ವ್ಯವಹಾರ ಭಾಷೆಯಾಗಿರ್ತಕ್ಕಂಥ ಇಂಗ್ಲೀಷ್, ಇವು ಮೂರನ್ನೂ ಒಟ್ಟಾಗಿ ಬೆಳೆಸುವುದನ್ನು ತ್ರಿಭಾಷಾ ಸೂತ್ರದ ಬಳಕೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆ ತ್ರಿಭಾಷಾ ಸೂತ್ರದ ಬಳಕೆಯನ್ನು ಕುರಿತು ಹೇಳಬೇಕಾದ್ರೆ ಅದನ್ನು ಉದಾಹರಣೆಯೊಂದಿಗೆ ಹೇಳ್ತಾ ಹೋಗ್ತಾರೆ. ಅದು ಎರಡನೇ ಭಾಗದಲ್ಲಿ ನಾವು ನೋಡಬಹುದು. ಏನು ಅಂದರೆ, ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸಿಕೊಳ್ತಾ ಇದ್ದಾವೆ. ಸಹಜವಾಗಿ ನಾವು ಏನಪ್ಪ ಅಂತಂದ್ರೆ ಅಲ್ಲಿ ಸಂಪೂರ್ಣವಾಗಿ ನಾವು ಹಿಂದಿಯನ್ನು ಮಾತಾಡ್ತೀವಿ, ಹಿಂದಿಯವ್ರು ಬಂದರೆ ಹಿಂದಿ ಮಾತಾಡ್ತೀವಿ, ಆಮೇಲೆ ಇಂಗ್ಲೀಷ್ ಬಂದರೆ ಇಂಗ್ಲೀಷನ್ನು ಮಾತಾಡ್ತೀವಿ. ಕನ್ನಡವನ್ನು ಅವ್ರಿಗೆ ಕಲಿಸೋದಿಲ್ಲ, ಕನ್ನಡವನ್ನು ಅವ್ರ ಜೊತೆಗೆ ಮಾತನಾಡುವಂಥ ಪ್ರಯತ್ನವೂ ಕೂಡ ನಾವು ಮಾಡೋದಿಲ್ಲ ಅಂತ. ಪ್ರಾರಂಭದಲ್ಲಿ ಅವ್ರಿಗೆ ಕನ್ನಡ ಬರಲಿಕ್ಕಿಲ್ಲ, ಆದರೆ 5 ವರ್ಷ 6 ವರ್ಷ 7 ವರ್ಷದವರೆಗೆ ಕೆಲಸ ಮಾಡ್ತಾನೇ ಇರತಕ್ಕಂತಹ ಅನೇಕರಿಗೆ, ಬೇರೆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥವರಿಗೆ ಕನ್ನಡ ಬರೋದಿಲ್ಲ ಅಂದರೆ ಏನರ್ಥ? ನಾವು ಕನ್ನಡವನ್ನು ಕಲಿಸುವ ಪ್ರಯತ್ನವನ್ನು ಮಾಡುವುದಿಲ್ಲ, ಕನ್ನಡ ಭಾಷೆಯನ್ನು ಬೆಳೆಸುವ ಪ್ರಯತ್ನವನ್ನು ಮಾಡುವುದಿಲ್ಲ, ಮತ್ತು ಕನ್ನಡವನ್ನು ಏನಪ್ಪ ಅಂತಂದ್ರೆ ನಾವು ಅವ್ರ ಜೊತೆಗೆ ಮಾತನಾಡ್ತಕ್ಕಂಥ ಪ್ರಯತ್ನ ಮಾಡೋದಿಲ್ಲ. ಸರಳವಾಗಿ ನಾವೇ ಹಿಂದಿ ಮಾತಾಡ್ತೀವಿ, ಬರದೇ ಹೋದರೂ ಕೂಡ ಹಿಂದಿ ಮಾತಾಡ್ತೀವಿ, ಬರದೇ ಹೋದರೂ ಕೂಡ ಇಂಗ್ಲೀಷ್ ಮಾತಾಡ್ತೀವಿ. ಹೀಗಾಗಿ ಅದು ಇಲ್ಲಿ ಸರಿಸಾಗಿಬಿಟ್ಟಿದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ನಾವು ಗಮನಿಸಿಕೊಳ್ಬೇಕು. ಆದರೆ ಕರ್ನಾಟಕದಲ್ಲಿ ಮಾತ್ರ ಕನ್ನಡವೇ ಪ್ರಥಮ, ಪ್ರಧಾನ, ರಾಜ, ರಾಣಿ, ರಾಜಕುಮಾರ ಎಲ್ಲ. ಮಿಕ್ಕ ಭಾಷೆ ಸೇವಕರ ಸ್ಥಾನದಲ್ಲಿ ಇರಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಯಾಕಂದರೆ ಇಲ್ಲಿ ಕರ್ನಾಟಕ ಅಂದರೆ ಕನ್ನಡ ಭಾಷೆ, ಮಾತೃಭಾಷೆ. ಆ ಭಾಷೆ ಸ್ಥಾನಮಾನ ಹೇಗಿರಬೇಕಂದ್ರೆ ಅದೇ ಪ್ರಥಮ, ಎಲ್ಲಕ್ಕೂ ಅದೇ ಪ್ರಥಮ ಆಗಬೇಕು, ಪ್ರಧಾನವಾಗಿರಬೇಕು, ಅದೇ ಪ್ರಧಾನವಾಗಿರಬೇಕು. ಅದರ ಹೊರತುಪಡಿಸಿ ಇನ್ನೊಂದಿರಬಾರದು. ಅದು ಇಲ್ಲಿ ರಾಜ, ರಾಣಿ, ರಾಜಕುಮಾರ ಎಲ್ಲವೂ ಅದೇ ಆಗಿರಬೇಕು ಅನ್ನುವಂಥದ್ದು. ಪ್ರತಿಯೊಂದು ಹಿಂದಿಯೇತರ ರಾಜ್ಯದಲ್ಲಿರುವ ಕೇಂದ್ರಾಡಳಿತ ಸಂಸ್ಥೆ, ಉದ್ಯಮ ಕಚೇರಿಗಳು ಆಯಾ ಪ್ರಾದೇಶಿಕ ಭಾಷೆ ಬಳಸದಿರುವ ಏನಪ್ಪ ಅಂತಂದ್ರೆ ಬಳಸದಿರೋದ್ರಿಂದ ತಮ್ಮಷ್ಟಕ್ಕೆ ತಾವೇ ದ್ವೀಪಗಳಾಗಿ ನಿಂತಿವೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಅನ್ನುವಂಥ ಮಾತು. ಯಾಕಂತಂದರೆ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕು, ಅವರು ಬೇರೆ ಭಾಷೆಗಳನ್ನು ಬಳಸ್ತಾ ಇರೋದ್ರಿಂದ, ಕೇವಲ ಹಿಂದಿಯನ್ನು ಬಳಸೋದ್ರಿಂದ, ಇಂಗ್ಲೀಷನ್ನು ಬಳಸೋದ್ರಿಂದ ಅದು ಸಾರ್ವಜನಿಕರ ಮತ್ತು ಸಾಮಾನ್ಯ ಜನರ ಮಟ್ಟಕ್ಕೆ ಹೋಗಿ ಮುಟ್ಟದೇ ಇರುವುದರಿಂದ ಅವರು ಏನಾಗ್ತಾ ಇದ್ದಾರೆ, ಬಹುಶಃ ದ್ವೀಪಗಳಾಗಿ ನಿಂತು ಬಿಟ್ಟಿವೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಗಮನಿಸಬೇಕು. ವಿಮಾನದಲ್ಲಿ ಮೊದಲ ಸಲ ಪ್ರಯಾಣ ಬಂದಿದ್ದ ನನ್ನ ಮಿತ್ರರೊಬ್ಬರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಇವರನ್ನು ಕೇಳ್ತಾರೆ, ಹಾಮನಾಯಕರನ್ನ ಕೇಳ್ತಾರೆ, ಇದೇನು ಸಾರ್, ನಾವೆಲ್ಲಿದ್ದೇವೆ, ಇಲ್ಲಿ ಒಂದೂ ಕನ್ನಡ ಅಕ್ಷರವೇ ಕಾಣಿಸುವುದಿಲ್ಲವಲ್ಲ? ಯಾಕಂದರೆ ಬೆಂಗಳೂರಿಗೆ ಬಂದಿದ್ದಾರೆ, ಬೆಂಗಳೂರು ಕನ್ನಡಿಗರ ರಾಜಧಾನಿ, ಕರ್ನಾಟಕದ ರಾಜಧಾನಿ. ಹೀಗಾಗಿ ಅಲ್ಲಿ ಕನ್ನಡ ಮಿಂಚಬೇಕು, ಹೊಳಿಬೇಕು, ಸ್ಫುರಿಸಬೇಕು, ಎಲ್ಲೆಂದರಲ್ಲೇ ಕಾಣಬೇಕು. ಅದರಲ್ಲೇ ಕಾಣಿಸ್ತಾ ಇಲ್ಲ. ಅದಕ್ಕಾಗಿ ಪ್ರಶ್ನೆ ಕೇಳ್ತಾರೆ. ಕೇಳಿದಾಗ ಅದಕ್ಕೆ ಅಷ್ಟೇ ಮಾರ್ಮಿಕವಾದ, ಇಡೀ ಎಲ್ಲ ಕನ್ನಡಿಗರಿಗೆ ಮನಮುಟ್ಟುವಂತಹ, ಹೃದಯವನ್ನು ಮುಟ್ಟಿಕೊಂಡು ಕೇಳುವಂತಹ ಒಂದು ಉದಾಹರಣೆಯನ್ನು ಕೂಡ ಆಗಿಂದಾಗಲೇ ಉತ್ತರವನ್ನು ಕೂಡ ಹಾಮನಾಯಕರು ಕೊಡ್ತಾರೆ. ಏನಂತ ಕೊಡ್ತಾರೆ ಅಂತಂದರೆ, ಅವರು ಹೇಳ್ತಾರೆ, ಕಾಣಿಸದೆ ಏನು, ಅಲ್ಲಿ ನೋಡಿ ಕಕ್ಕಸಿನ ಮೇಲೆ
ಕನ್ನಡದಲ್ಲಿ ಗಂಡಸರು ಹೆಂಗಸರು ಎಂದು ಬರೆದಿದ್ದಾರೆ? ಅಲ್ಲಿಂದಾಗಲೇ ಉತ್ತರ. ಇದು ಕೇಂದ್ರ ಸರ್ಕಾರ ಕನ್ನಡಕ್ಕೆ ತೋರಿಸುವ ಮರ್ಯಾದೆ. ಕೇಂದ್ರ ಸರ್ಕಾರ ಕನ್ನಡಕ್ಕೆ ತೋರಿಸಕ್ಕಂಥ ಮರ್ಯಾದೆ ಕಕ್ಕಸಿನ ಮೇಲೆ ಗಂಡಸರು ಹೆಂಗಸರು ಅಂತ ಬರೋದಷ್ಟೇ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಒಂದು ಕೇಂದ್ರ ಸರ್ಕಾರ ಹಿಂದಿ ಭಾಷೆಯನ್ನಾಗಲಿ ಇಂಗ್ಲೀಷ್ ಭಾಷೆಯನ್ನಾಗಲಿ ಬಳಸುವುದಕ್ಕಿಂತ ಮುಂಚಿತವಾಗಿ ಆಯಾ ರಾಜ್ಯದ ಮಾತೃಭಾಷೆಯಾಗಿರ್ತಕ್ಕಂಥ ಪ್ರಾದೇಶಿಕ ಭಾಷೆಯನ್ನು ಮೊಟ್ಟ ಮೊದಲು ಬಳಸಬೇಕು. ಅದರ ನಂತರ ಹಿಂದಿ ಬಳಸಬೇಕು, ಅದರ ನಂತರ ಇಂಗ್ಲೀಷನ್ನು ಬಳಸಬೇಕು. ಅದರ ಬದಲಾಗಿ ಏನಪ್ಪ ಅಂದರೆ ಇವರು ವೈಭವೀಕರಿಸುವ ರೀತಿ ಹೇಗಿರ್ತದೆ ಅಂತಂದರೆ, ಹಿಂದಿ ಇಂಗ್ಲೀಷನ್ನು ವೈಭವೀಕರಿಸಿ ಕನ್ನಡವನ್ನು ವೈಭವೀಕರಿಸದೆ ಇರತಕ್ಕಂಥದ್ದನ್ನು ಏನು ತೋರಿಸ್ತದೆ ಅಂದರೆ, ಆಯಾ ಭಾಷೆ ಪ್ರಾದೇಶಿಕ ಭಾಷೆಯ ದುಸ್ಥಿತಿಯನ್ನು ತೋರಿಸ್ತಾರೆ. ಆಯಾ ಪ್ರಾದೇಶಿಕ ಭಾಷೆಯ ಮಾತೃಭಾಷೆಯ ದುಸ್ಥಿತಿಯನ್ನು ತೋರಿಸ್ತದೆ ಅಂತ. ಅದಕ್ಕಾಗಿ ಅವರು ಅತ್ಯಂತ ಮಾರ್ಮಿಕವಾಗಿ ಎಲ್ಲ ಕನ್ನಡಿಗರು ಹೃದಯವನ್ನು ನೋಡಿಕೊಳ್ಳುವ ರೀತಿಯಲ್ಲಿ ಈ ಮಾತನ್ನು ಹೇಳ್ತಾರೆ ಅನ್ನುವಂಥದ್ದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು ಅನ್ನುವಂಥದ್ದು ಬಹಳ ಪ್ರಮುಖ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕನ್ನಡದಲ್ಲಿ ಸೂಚನೆಗಳಿದ್ದರೆ ಇನ್ನು ಯಾವ ಕಡೆ ಇರುವುದು ಸಾಧ್ಯ? ಇನ್ನು ಯಾವ ಕಡೆ ಇರಬಹುದು? ಯಾವ ಕಡೆ ಇರಲು ಕೂಡ ಸಾಧ್ಯವಿಲ್ಲ ಅಂತ. ಬೆಂಗಳೂರಲ್ಲೇ ಇರಬೇಕು, ಬೆಂಗಳೂರು ಬಿಟ್ಟರೆ ಹುಬ್ಬಳ್ಳಿಯಲ್ಲಿರಬೇಕು, ಬೆಳಗಾವಿಯಲ್ಲಿರಬೇಕು, ಈ ರೀತಿಯಾಗಿ ಇರ್ತಾ ಹೋಗಬೇಕು. ಆದರೆ ಅಲ್ಲಿಯೇ ಇಲ್ಲ ಅಂದರೆ ಉಳಿದಲ್ಲಿ ಎಲ್ಲಿರ್ತವೆ ಅಂತ. ಇಂಗ್ಲೀಷ್ ಹಿಂದಿ ಬಾರದವರು ಈ ದೇಶದಲ್ಲಿ ವಿಮಾನ ಪ್ರಯಾಣ ಮಾಡಬಾರದೆ? ಇದು ಪ್ರಶ್ನೆ, ಅವರ ಪ್ರಶ್ನೆ. ಹಾಗಾದ್ರೆ ಇಂಗ್ಲೀಷ್ ಹಿಂದಿ ಬರೋದಿಲ್ಲ ಅಂತಂದ್ರೆ ಅವರು ಪ್ರಯಾಣನ ಮಾಡಬಾರ್ದೇನು? ಅವ್ರಿಗೆ ವಿಮಾನ ಪ್ರಯಾಣದ ಅವಶ್ಯಕತೆನೇ ಇಲ್ಲೇನು? ಬೆಂಗಳೂರು, ಮಂಗಳೂರು, ಬೆಳಗಾವಿ ವಿಮಾನ ನಿಲ್ದಾಣಗಳ ಪ್ರಕಟಣೆಗಳು ಕನ್ನಡದಲ್ಲಿರಬೇಕು. ಹುಬ್ಬಳ್ಳಿ, ಬೆಂಗಳೂರು, ಮಂಗಳೂರು, ಬೆಳಗಾವಿ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಏನಾಗಬೇಕು? ಪ್ರಕಟಣೆಗಳು ಕನ್ನಡದಲ್ಲಿರಬೇಕು, ನಂತರ ಹಿಂದಿಯಲ್ಲಿರಬೇಕು, ನಂತರ ಇಂಗ್ಲೀಷ್ನಲ್ಲಿರಬೇಕು. ಬಹುಭಾಷೆಗಳ ಈ ರಾಷ್ಟ್ರದಲ್ಲಿ ನಾವು ಒಡೆಯದೆ ಬಾಳಬೇಕಾದರೆ ಎಲ್ಲ ಭಾಷೆಗಳ ಸಮಾನ ಬಳಕೆ, ಗೌರವ ಅತ್ಯಗತ್ಯ. ಬಹುಭಾಷೆಗಳ ಈ ರಾಷ್ಟ್ರದಲ್ಲಿ ಬಹುಭಾಷೆಗಳು ಎಷ್ಟು ರಾಜ್ಯಗಳಿವೆಯೋ ಅಷ್ಟು ಭಾಷೆಗಳಿವೆ, ಎಷ್ಟು ರಾಜ್ಯಗಳಿವೆಯೋ ಅಷ್ಟು ಭಾಷೆಗಳಿವೆ. ಅಷ್ಟೆಲ್ಲ ಭಾಷೆಗಳು ಏನಪ್ಪಾ ಅಂದ್ರೆ ಅಲ್ಲಿ ಸಮಾನವಾದ ಬಳಕೆ ಆದಾಗ ಮಾತ್ರ, ಗೌರವ ಸಿಕ್ಕಾಗ ಮಾತ್ರ ಇಡೀ ಭಾರತ ಒಂದಾಗಿ ಬಾಳುತ್ತದೆ. ಏಕತೆಯಲ್ಲಿ ಅನೇಕತೆ, ಅನೇಕತೆಯಲ್ಲಿ ಏಕತೆಯನ್ನು ಸಾರ್ತಕ್ಕಂಥ ರಾಷ್ಟ್ರವಾಗಿರ್ತಕ್ಕಂಥ ನಮ್ಮ ಭಾರತಕ್ಕೆ ಏನಪ್ಪಾ ಅಂದ್ರೆ ಒಂದು ಈ ರಾಷ್ಟ್ರ ಒಡೆಯದೆ ಹೋಗಬೇಕಾದ್ರೆ, ಒಂದಾಗಿರಬೇಕಾದ್ರೆ, ಭಾರತ ನಂದು ಅಂತೆಲ್ಲರೂ ಹೇಳಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ಏನು ಬೇಕಂದ್ರೆ ಈ ಬಹುಭಾಷೆಗಳು ಅಂತಕ್ಕಂಥ ಏನಿವೆಯಲ್ಲ ಈ ಎಲ್ಲ ಭಾಷೆಗಳಿಗೆ ಸಮಾನ ಆದ್ಯತೆ ಸಿಗಬೇಕು, ಸಮಾನ ಬಳಕೆ ಆಗಬೇಕು, ಸಮಾನ ಗೌರವ ಸಿಗಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಹಾಮಾನ ವ್ಯಕ್ತಪಡಿಸ್ತಾರೆ. ಕೇಂದ್ರ ಸರ್ಕಾರದ ಕಚೇರಿ ಯಾವ ರಾಜ್ಯದಲ್ಲಿರುತ್ತದೆಯೋ ಆ ರಾಜ್ಯದ ಭಾಷೆ ಅನ್ನೋದು ಅಲ್ಲಿನ ಜನರೊಂದಿಗೆ ಮತ್ತು ಸಂಪರ್ಕದೊಂದಿಗೆ ಬಳಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಆ ರಾಜ್ಯದಲ್ಲಿರುವ ಕೇಂದ್ರ ಸರ್ಕಾರದ ನೌಕರರು ಆ ರಾಜ್ಯದ ಭಾಷೆ ಬಲ್ಲವರಾಗಿರಬೇಕು. ರಾಜ್ ಮನ್ನಾರ್ ಸಮಿತಿ ಈ ಮಾತನ್ನು ಮುಖ್ಯವಾಗಿ ಹೇಳ್ತದೆ ಅನ್ನುವಂಥ ಮಾತು. ಯಾಕಂದರೆ ನಾವು ಹೇಗಿರಬೇಕು ಅಂತಂದರೆ ಇಲ್ಲಿ ಎಂಥವ್ರು ಇರಬೇಕು, ಇಲ್ಲಿ ಎಂಥವ್ರು ಇರಬೇಕು, ಆ ರಾಜ್ಯದ ಭಾಷೆಯನ್ನು ಅಲ್ಲಿನ ಜನರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಬಳಸಬೇಕು. ಅಲ್ಲಿನ ಜನರೊಂದಿಗೆ ಅಲ್ಲಿನ ಸರ್ಕಾರದೊಂದಿಗೆ ಬಳಸಬೇಕು. ಸರ್ಕಾರ ಬಹಳ ಮುಖ್ಯ. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರತಕ್ಕಂತಹ ರೈಲ್ವೆ ಇಲಾಖೆ ಇರಬಹುದು, ಅಂಚೆ ತಂತಿ ಇಲಾಖೆ ಇರಬಹುದು, ಟೆಲಿಫೋನ್ ಇಲಾಖೆ ಇರಬಹುದು, ವಿಮಾನ ನಿಲ್ದಾಣಗಳಿರಬಹುದು, ಇನ್ನೂ ಅನೇಕ ಇಲಾಖೆಗಳೇನಿವೆಲ್ಲ, ಎಲ್ಲ ಅದ್ಭುತವಾದಂಥ ಅನೇಕ ಇಲಾಖೆಗಳಿದ್ದಾವಲ್ಲ, ಈ ಎಲ್ಲ ಇಲಾಖೆಗಳು ಕೂಡ ಏನು ಮಾಡಬೇಕಂದ್ರೆ ಅಲ್ಲಿನ ಜನರು, ಆ ರಾಜ್ಯದ ಜನರು ಅವರು ಬಲ್ಲಂತಹ ಭಾಷೆ ಮತ್ತು ಅಲ್ಲಿಯ ಸರ್ಕಾರದ ಒಂದು ಸೂಚನೆಗಳನ್ನು ಪಡೆದುಕೊಂಡು ಅವರ ಸಲಹೆಗಳನ್ನು ಪಡೆದುಕೊಂಡು ಏನು ಮಾಡಬೇಕಂದ್ರೆ ಅದನ್ನು ಬಳಸಬೇಕು. ಮತ್ತು ಆ ರಾಜ್ಯದಲ್ಲಿರುವ ಕೇಂದ್ರ ಸರ್ಕಾರಿ ನೌಕರರು ಆ ರಾಜ್ಯದ ಭಾಷೆಯನ್ನು ಬಲ್ಲವರಾಗಿರಬೇಕು. ಆ ಭಾಷೆಯನ್ನು ಬಲ್ಲವರಾಗಿದ್ದರೆ ಅವರು ಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ. ಇಲ್ಲದಿದ್ದರೆ ಯಾರು ವಿದ್ಯಾವಂತರಾಗಿರುತ್ತಾರೆಯೋ ಅವರೇನು ಹೇಳುತ್ತಾರೆಯೋ ಅದನ್ನೇ ನಂಬಿಕೊಂಡು ಆಡಳಿತ ನಡೆಸುವಂತಹ ಪರಿಸ್ಥಿತಿ ಬರುತ್ತದೆ. ಹೀಗಾದಾಗ ಏನಾಗ್ತದೆ, ಇಂಗ್ಲಿಷ್ ಹಿಂದಿ ಭಾಷೆ ಬರದೇ ಇರತಕ್ಕಂತಹ ಪ್ರಾದೇಶಿಕ ಭಾಷೆಯನ್ನು ಮಾತ್ರ ಬಲ್ಲಂತಹ ವ್ಯಕ್ತಿಯ ಒಂದು ಸಲಹೆಗಳು ಮತ್ತು ಆತನ ಸಮಸ್ಯೆಗಳು
ಅವನು ಸ್ವತಃ ಹೇಳಿಕೊಳ್ಳಲಾಗುವುದಿಲ್ಲ, ಹೇಳಿಕೊಂಡರೂ ಆತನಿಗೆ ಅರ್ಥವಾಗುವುದಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರದ ಒಂದು ಉದ್ಯೋಗದಲ್ಲಿ ಬರತಕ್ಕಂಥ ಉದ್ಯೋಗಿಗಳು ಕೂಡ ಇಲ್ಲಿಯ ಭಾಷೆಯನ್ನು ಬಲ್ಲವರಾಗಿರಬೇಕು ಅನ್ನುವಂಥ ಮಾತು. ಇದು ರಾಜಮನ್ನಾರ್ ಸಮಿತಿಯ ವರದಿಯಾಗಿದೆ ಅಂತ. ಈ ಒಂದು ರಾಜಮನ್ನಾರ್ ಸಮಿತಿ ಏನಿದೆಯಲ್ಲ, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಕೇಂದ್ರ ಮತ್ತು ರಾಜ್ಯ ಸಂಯುಕ್ತ ವ್ಯವಸ್ಥೆಯ ಸಂಬಂಧ ನಿಷ್ಕರ್ಷೆಗಾಗಿ ತಮಿಳುನಾಡು ಸರ್ಕಾರವು 1969 ಸೆಪ್ಟೆಂಬರ್ನಲ್ಲಿ ಡಾಕ್ಟರ್ ಪಿ ರಾಜಮನ್ನಾರ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ನೇಮಿಸಿತು. ಭಾಷೆಯನ್ನು ಒಳಗೊಂಡಂತೆ 20ಕ್ಕೂ ಹೆಚ್ಚು ಅಂಶಗಳನ್ನು ಆಧರಿಸಿ ಈ ಸಮಿತಿ ಏನು ಮಾಡ್ತಿದೆ ಅಂತಂದರೆ ಅವರಿಗೆ ಎಲ್ಲವನ್ನು ಮಾಹಿತಿಯನ್ನು ಕೊಡ್ತದೆ. ಅಂದ್ರೆ ಈ ರೀತಿಯಾಗಿ ಮಾಡಬೇಕು ಅಂತಕೊಂಡು ಹೇಳ್ತದೆ. ಆವಾಗ ಅದರ ಪ್ರಕಾರ ಏನಪ್ಪ ಅಂದ್ರೆ ಇಲ್ಲಿ ತ್ರಿಭಾಷಾ ಸೂತ್ರದ ಬಳಕೆಯು ಕೂಡ ಪ್ರಮುಖವಾಯಿತು ಅನ್ನುವಂಥ ಮಾತು. ಈ ಭಾಷೆಯ ಸಮಸ್ಯೆ ಕೇಂದ್ರ ರಾಜ್ಯಗಳ ಸಂಬಂಧದಲ್ಲಿ ಬಹಳ ಮುಖ್ಯ ವಿಷಯವಾಗಿದೆ. ಈ ಭಾಷೆಯ ಸಮಸ್ಯೆ, ಭಾಷೆ ಅಂತಕ್ಕಂಥದ್ದು ಒಂದು ಸಮಸ್ಯೆ. ಈ ಭಾಷಾ ಸಮಸ್ಯೆ ಅನ್ನುವಂಥದ್ದು ಏನಿದೆಯಲ್ಲ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧದಲ್ಲಿ ಮುಖ್ಯ ವಿಷಯವಾಗಿ ಕಂಡುಬರುತ್ತದೆ. ಇಲ್ಲೇನಾಗ್ತದೆ, ಅಲ್ಲಿ ಹಿಂದಿ ಮಾತನಾಡುವವರಿದ್ದಾರೆ ಮೇಲ್ಗಡೆ, ಇಂಗ್ಲಿಷ್ ಮಾತನಾಡುವವರು ಸಿಗ್ತಾರೆ ಕೇಂದ್ರ ಸರ್ಕಾರದಲ್ಲಿ. ಇಲ್ಲಿ ನಮ್ಮವರು ಏನಿದಾರಲ್ಲ, ಕೇವಲ ಕನ್ನಡ ಮಾತನಾಡುವವರು ಮಾತ್ರ ಅಲ್ಲಿ ಹೋದರೆ ಅಲ್ಲಿ ಏನಾಗ್ತದೆ, ಭಾಷೆ ವ್ಯತ್ಯಾಸವಾಗುವುದರಿಂದ ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರವೇ ಸಿಗುವುದಿಲ್ಲ. ಅಲ್ಲಿ ಸಂಪೂರ್ಣವಾಗಿ ಏನು ಮಾಡಬೇಕು ಅಂತಂದರೆ ಆ ಅತ್ಯುತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಹಿಂದಿ, ಇಂಗ್ಲಿಷ್, ಕನ್ನಡ ಮೂರೂ ಭಾಷೆಯನ್ನು ಬಲ್ಲವರು ಇಲ್ಲಿಂದ ಹೋಗಬೇಕು ಮತ್ತು ಅಲ್ಲಿಯವರು ಕೂಡ ಆ ಎಲ್ಲ ಭಾಷೆಗಳನ್ನು ಬಲ್ಲವರಾಗಿರಬೇಕು. ಅಂದಾಗ ಮಾತ್ರ ಆಯಾ ರಾಜ್ಯಗಳ ಆಯಾ ಭಾಷೆಗಳ ಸಮಸ್ಯೆಗಳು ಬಗೆಹರಿಯುತ್ತವೆ ಅನ್ನುವಂಥದ್ದು ಇಲ್ಲಿ ಹಾಮಾನಾಯಕರ ಒಂದು ಮುಖ್ಯವಾದ ಅಂಶ, ಮುಖ್ಯವಾದ ಅವರ ಅನಿಸಿಕೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಅನ್ನುವಂಥದ್ದು. ರೈಲ್ವೆ, ಅಂಚೆ ಮತ್ತು ತಂತಿ ಇಲಾಖೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಈ ಬ್ಯಾಂಕುಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಮಲತಾಯಿ ಧೋರಣೆ ಬೆಳೆಸಿಕೊಂಡಿವೆ. ಈಗ ರೈಲ್ವೆ, ಅಂಚೆ ಮತ್ತು ತಂತಿ ಇಲಾಖೆ ಅಂದರೆ ಟೆಲಿಫೋನ್, ಆಮೇಲೆ ಪೋಸ್ಟ್, ಆಮೇಲೆ ಏನಪ್ಪ ಅಂದ್ರೆ LIC, ಈ ಸಂಸ್ಥೆಗಳು ಮತ್ತು ಬ್ಯಾಂಕ್ಗಳು ಇವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ ಈಗೆಲ್ಲ ಏನಾಗ್ತಾ ಇದ್ರೆ ಇನ್ನೂ ಹಲವಾರು ಏನಪ್ಪ ಅಂದ್ರೆ ಖಾಸಗಿ ಬ್ಯಾಂಕುಗಳು ಇವುಗಳು ಕೂಡ ಇಂಗ್ಲೀಷ್ ಹಿಂದಿಯಲ್ಲಿ ಮಾತ್ರ ಚೆಕ್ಗಳನ್ನು ಕೊಡ್ತವೆ. ಆಮೇಲೆ ನಾವು ಏನಾದರೂ ತುಂಬಬೇಕಾದ್ರೂ ತುಂಬುವಂಥ ಚೆಕ್ಗಳನ್ನು ಕೂಡ ಅವರು ಏನಪ್ಪ ಅಂದ್ರೆ ಇಂಗ್ಲೀಷ್ ಹಿಂದಿಯಲ್ಲೇ ಬರ್ತವೆ, ಪರಿಪೂರ್ಣ ಕನ್ನಡದಲ್ಲಿಲ್ಲ. ಆದರೆ ಈಗಿನ ದೃಷ್ಟಿಕೋನದಲ್ಲಿ ನೋಡುವುದಾದರೆ ರೈಲ್ವೆ ಇಲಾಖೆಯಲ್ಲಾಗಲಿ, ಅಂಚೆ ತಂತಿ ಇಲಾಖೆಯಲ್ಲಾಗಲಿ ಮತ್ತು ಲೈಫ್ ಇನ್ಶೂರೆನ್ಸ್ದೊಳಗೂ ಕೂಡ ಇನ್ನೂ ಬಂದಿಲ್ಲ, LICಯಲ್ಲಿ ಬಂದಿಲ್ಲ. ಆದರೆ ಇವೆರಡು ಇಲಾಖೆ, ರೈಲ್ವೆ ಇಲಾಖೆ ಮತ್ತು ಟೆಲಿಫೋನ್ ಇಲಾಖೆ ಒಳಗೆ ಮತ್ತು ಪೋಸ್ಟ್ ಇಲಾಖೆ ಒಳಗೆ ಏನಾಗ್ತದಂದ್ರೆ ನಾವು ಸಂಪೂರ್ಣವಾಗಿ ಅಲ್ಲಿ ಕನ್ನಡನೂ ಇರ್ತದೆ, ಕನ್ನಡ, ಹಿಂದಿ, ಇಂಗ್ಲೀಷ್ ಮೂರು ಇರ್ತವೆ. ನಿಮಗೆ ಯಾವ ಬೇಕು ಅದನ್ನು ಬಳಸಿಕೊಂಡು ನೀವು ತುಂಬಬಹುದು. ಅಲ್ಲಿ ತುಂಬಿಕೊಳ್ಳಿಕ್ಕೆ ಅವಕಾಶ ಅದ. ಫಾರ್ಮ್ ತುಂಬಲಿಕ್ಕೆ ಅಲ್ಲಿ ಸರಳ ಆಗ್ತದೆ. ಏನೋ ಒಂದನ್ನು ನಾವು ಅರ್ಜಿ ಸಲ್ಲಿಸಬೇಕಾದ್ರೆ, ಅರ್ಜಿ ತುಂಬಬೇಕಾದ್ರೆ ಅಥವಾ ಒಂದು ನಮ್ಮ ಸೀಟನ್ನು ಕಾಯ್ದಿರಿಸಬೇಕಾದ್ರೆ ಅಲ್ಲಿ ನಮಗೆ ಸರಳವಾಗುತ್ತದೆ. ಆದರೆ ಅದೇ ರೀತಿಯಾಗಿ LICಯಲ್ಲೂ ಕೂಡ ಪರಿಪೂರ್ಣವಾಗಿ ಕನ್ನಡ ಜಾರಿಗೆ ಬಂದಿಲ್ಲ. ಹಾಗೆ ಬ್ಯಾಂಕುಗಳು, ಅನೇಕ ಬ್ಯಾಂಕುಗಳಲ್ಲಿ ಇದು ಜಾರಿಗೆ ಬಂದಿಲ್ಲ. ಇವುಗಳನ್ನೆಲ್ಲ ನೋಡಿದಾಗ ಮಲತಾಯಿ ಧೋರಣೆ ಬೆಳೆಸಿಕೊಂಡಿವೆ ಅನ್ನುವಂಥ ಹಾಮಾನಾಯಕರ ಮಾತು ಇಂದಿಗೂ ಸತ್ಯ. ಎಲ್ಲಿಯವರೆಗೆ ಈ ಸಂಸ್ಥೆಗಳಲ್ಲಿ ನಮ್ಮದೇ ಭಾಷೆಗಳ ಬಳಕೆಯಾಗುವುದಿಲ್ಲವೋ ಅಲ್ಲಿಯವರೆಗೆ ಈ ಸಂಸ್ಥೆಗಳು ಜನಜೀವನದಿಂದ ಹೊರಗುಳಿಯುತ್ತವೆ, ಸಾಮಾನ್ಯ ವ್ಯಕ್ತಿಗಳಿಂದ ಹೊರಗುಳಿತಾವ. ಅದಕ್ಕೆ ಗ್ರಾಮೀಣ ಬ್ಯಾಂಕ್ ಬಂದದ್ದು, ಅದಕ್ಕೆ KVGB ಬ್ಯಾಂಕ್ ಬಂದದ್ದು, ಅದಕ್ಕೆ ಮಲಪ್ರಭಾ ಗ್ರಾಮೀಣ ಬ್ಯಾಂಕ್ ಬಂದಿದ್ದು, ಅದಕ್ಕೆ ತುಂಗಭದ್ರಾ ಗ್ರಾಮೀಣ ಬ್ಯಾಂಕ್ ಬಂದಿದ್ದು. ಇವೆಲ್ಲ ಯಾಕೆ ಬ್ಯಾಂಕ್ಗಳು ಬಂದವು ಅಂದ್ರೆ ಇವು ಸಾಮಾನ್ಯರಿಗೆ ಹತ್ತಿರವಾಗುವಂತಹ, ಅವರು ಬಲ್ಲಂತಹ ಭಾಷೆಯಲ್ಲಿ ಇರುವುದರಿಂದ, ಅವರ ಭಾಷೆಯನ್ನು ಆಡುವಂತಹ ವ್ಯಕ್ತಿಗಳಲ್ಲಿ ಉದ್ಯೋಗವನ್ನು ಗಿಟ್ಟಿಸಿಕೊಂಡದ್ದರಿಂದ ಅಲ್ಲಿ ಬರ್ತಕ್ಕಂಥ ಚೆಕ್ ಬುಕ್ಗಳು ಕೂಡ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಇರುವುದರಿಂದ ಅವರು ಅವುಗಳಿಗೆ ಹತ್ತಿರವಾಗ್ತಾ ಹೋದರು. ಆದರೆ ICICI ಬ್ಯಾಂಕ್ ಇರಬಹುದು, IDBI ಬ್ಯಾಂಕ್ ಇರಬಹುದು, ಇಂಥ ದೊಡ್ಡ ದೊಡ್ಡ ಬ್ಯಾಂಕ್ಗಳನ್ನು ತೆಗೆದುಕೊಂಡಾಗ ಇವರು ಈಗಲೂ ಕೂಡ ಹಿಂದಿ ಮತ್ತು ಇಂಗ್ಲೀಷನ್ನು ಮಾತ್ರ ಬಳಸ್ತಾರೆ. ಹೀಗಾಗಿ ಇಂಥವುಗಳು ಅಲ್ಲಿ ದೂರ ಆಗ್ತಾ ಹೋಗ್ತವೆ ಅನ್ನುವಂಥದ್ದನ್ನು ಮುಖ್ಯವಾಗಿ ನಾವು ಗಮನಿಸಬೇಕು ಅನ್ನುವಂಥದ್ದು. ಎಲ್ಲ ಸೂಚನೆಗಳು, ಎಲ್ಲ ಫಾರ್ಮ್ಗಳು, ಎಲ್ಲ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ, ಇಂಗ್ಲೀಷ್ಗಳಲ್ಲಿರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಎಲ್ಲೋ ಸೂಚನೆಗಳು
ಸೂಚನೆಗಳು ಅಂತ ಏನು ಕೊಡ್ತಿರ್ತೀವಿ ಅದು ಕನ್ನಡ, ಇಂಗ್ಲೀಷ್, ಹಿಂದಿ ಮೂರರಲ್ಲಿ ಇರಬೇಕು. ಎಲ್ಲ ಫಾರ್ಮ್ಗಳು ನಾವು ತುಂಬತಕ್ಕಂಥ ಪ್ರತಿಯೊಂದು ಅರ್ಜಿಗಳೇನವಲ್ಲ ಅವೆಲ್ಲವೂ ಕೂಡ ಮತ್ತು ಎಲ್ಲ ಬರವಣಿಗೆ ವ್ಯವಹಾರ ಏನೇನು ಬರೀತಕ್ಕಂಥದ್ದು ಕ್ರಮವಾಗಿ ಪ್ರಾದೇಶಿಕ ಭಾಷೆ, ಆ ರಾಜ್ಯದ ಭಾಷೆ. ತಮಿಳುನಾಡಿನ ಹೋದ್ರೆ ತಮಿಳು ಇರಬೇಕು, ತೆಲುಗಿನಲ್ಲಿ ಹೋದ್ರೆ ತೆಲುಗು ಇರಬೇಕು, ಆಂಧ್ರ ಪ್ರದೇಶಕ್ಕೆ ಹೋದ್ರೆ ತೆಲುಗು ಇರಬೇಕು, ತೆಲಂಗಾಣಕ್ಕೆ ಹೋದ್ರೆ ತೆಲುಗು ಇರಬೇಕು, ಬಂಗಾಳಕ್ಕೆ ಹೋದ್ರೆ ಬೆಂಗಾಲಿ ಇರಬೇಕು, ಕರ್ನಾಟಕಕ್ಕೆ ಹೋದ್ರೆ ಕನ್ನಡದಲ್ಲಿ ಇರಬೇಕು. ಅದು ಪ್ರಾದೇಶಿಕ ಭಾಷೆ. ನಂತರ ಹಿಂದಿ ಅನ್ನೋದು ಭಾರತದಾದ್ಯಂತ ಎಲ್ಲಿ ಸುತ್ತಿದ್ರು ಕೂಡ ನಾವು ಅತ್ಯಂತ ಆರಾಮಾಗಿ ಎಲ್ಲ ಕಡೆ ವ್ಯವಹಾರ ಮಾಡಿಕೊಂಡು ಬರಬೇಕಾದಂಥ ಭಾಷೆ, ಆದ್ದರಿಂದ ಹಿಂದಿ. ನಂತರ ಇಂಗ್ಲೀಷ್ ವ್ಯಾವಹಾರಿಕ ಭಾಷೆ, ಅಂದರೆ ಪ್ರಪಂಚದ ವ್ಯಾವಹಾರಿಕ ಭಾಷೆ ಇಂಗ್ಲೀಷ್. ನಂತರದಲ್ಲಿ ಇಂಗ್ಲೀಷ್ ಇರಬೇಕು. ಇದನ್ನೇ ಏನಪ್ಪ ಅಂದ್ರೆ ತ್ರಿಭಾಷಾ ಸೂತ್ರದ ಬಳಕೆ ಅಂತ ತಿಳ್ಕೊಂಡು ಏನಪ್ಪ ಅಂದ್ರೆ ಹಾಮಾನಾಯಕರು ಹೇಳ್ತಾರೆ. ಈ ರೀತಿಯಾಗಿ ಮಾಡ್ಕೊಂಡು ಹೋದರೆ ಸಾಕಷ್ಟು ಸಮಸ್ಯೆಗಳಿಂದ ನಾವು ಮುಕ್ತರಾಗಬಹುದು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ ಅನ್ನುವಂಥದ್ದು. ಇನ್ನು ಮೂರನೆಯ ಭಾಗದೊಳಗೆ ಯಾವ ಭಾಷೆಯ ಹೇರಿಕೆಯೂ ಸರಿಯಲ್ಲ, ಯಾವುದೇ ಭಾಷೆಯ ಕಲಿಕೆ ತಡೆಯುವುದು ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಅಂದರೆ ಇಲ್ಲಿ ಮೂರನೇ ಭಾಗದಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರು ಭಾಷೆಗಳ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾರೆ, ಭಾಷೆ ಬಗ್ಗೆ ತಿಳುವಳಿಕೆ ಕೊಡ್ತಾರೆ, ಮಾಧ್ಯಮದ ಬಗ್ಗೆ ತಿಳುವಳಿಕೆ ಕೊಡ್ತಾರೆ, ಮತ್ತು ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಸ್ವಾಮ್ಯತ್ವದ ಶಾಲೆಗಳು ಇವುಗಳ ನಡುವಿನ ಅಂತರವನ್ನು ಕುರಿತು ಮೂರನೇ ಭಾಗದಲ್ಲಿ ಹೇಳ್ತಾರೆ. ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಯಾಕಂದರೆ ಇಲ್ಲಿ ಕಂಡು ಬರ್ತಕ್ಕಂಥ ಅಂಶ ಅಂದರೆ ಭಾಷೆ, ಮಾತೃಭಾಷೆ, ಪ್ರಾದೇಶಿಕ ಭಾಷೆ, ನಂತರದಲ್ಲಿ ಇಂಗ್ಲೀಷು, ಆಮೇಲೆ ಇಂಗ್ಲೀಷ್ ಮಾಧ್ಯಮ ಬೇಕೆ, ಕನ್ನಡ ಮಾಧ್ಯಮ ಬೇಕೆ. ಅದರ ನಂತರ ಶಾಲೆಗಳಲ್ಲಿ ಕನ್ನಡ ಶಾಲೆಗಳು, ಸರ್ಕಾರಿ ಶಾಲೆಗಳು, ಖಾಸಗಿ ಸ್ವಾಮ್ಯತ್ವದ ಶಾಲೆಗಳು, ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ, ಎಲ್ಲಿ ಕಲಿಯಬೇಕು, ಯಾವುದನ್ನು ಕಲಿಯಬೇಕು, ಹೇಗೆ ಕಲಿಯಬೇಕು, ಅದು ಎಷ್ಟು ಅವಶ್ಯ, ಇದನ್ನು ಮೂರನೇ ಭಾಗದಲ್ಲಿ ಹಾಮಾನಾಯಕರು ಮನಮುಟ್ಟುವಂತೆ ಹೇಳ್ತಾ ಹೋಗ್ತಾರೆ. ಕನ್ನಡಿಗರ ಮನಮುಟ್ಟುವಂತೆ ಹೇಳ್ತಾ ಹೋಗ್ತಾರೆ. ಹಾಗಾದರೆ ಅದು ಏನಿದೆ ಅನ್ನುವಂಥದ್ದನ್ನು ನೋಡೋಣ. ಯಾವುದೇ ಭಾಷೆಯ ಹೇರಿಕೆಯೂ ಸರಿಯಲ್ಲ, ಯಾವುದೇ ಭಾಷೆಯ ಕಲಿಕೆಯನ್ನು ತಡೆಯುವುದು ಸರಿಯಲ್ಲ. ಆದರೆ ಇದರಲ್ಲಿ ಔಚಿತ್ಯದ ಒಂದು ಪ್ರಶ್ನೆ ಇದೆ. ಅದೇ ಏನಪ್ಪ ಅಂತಂದ್ರೆ ಯಾವ ಭಾಷೆಯನ್ನು ಹೇರಬಾರ್ದು ಮನುಷ್ಯನಿಗೆ. ನೀ ಇದರಾವತ್ ಅನ್ನಬಾರ್ದು. ಯಾವುದೇ ಭಾಷೆಯ ಕಲಿಕೆಯನ್ನು ತಡೆಯುವುದು ಸರಿಯಲ್ಲ. ಓಣಿಯೊಳಗೆ ಒಂದು ಓಣಿ ಇರ್ತದಂದ್ರೆ ನಾನಾ ರೀತಿ ಜನ ಇರ್ತಾರೆ, ನಾನಾ ಭಾಷೆಗಳನ್ನು ಆಡ್ತಿರ್ತಾರೆ. ಯಾರ ಜೊತೆ ನಾವು ಒಡನಾಟ ಬೆಳೆಸಿತ್ತು ಅದರ ತಕ್ಕಂಗೆ ನಮ್ಮ ಭಾಷೆಗಳು ಬರ್ತಾ ಹೋಗ್ತಾವೆ. ನಮ್ಮ ಮನೆಯ ನಮ್ಮ ಮನೆಯ ಹುಡುಗ ಪಕ್ಕದವರ ಮನೆ ಮರಾಠಿ ಮಾತಾಡ್ತಿದ್ರು, ಅಲ್ಲಿ ಹೋಗ್ತಿದ್ದ ಮರಾಠಿ ಕಲಿತ ಅಂದ್ರೆ ನೀ ಅದನ್ನು ಕಲಿಬೇಡ ಅನ್ಲಿಕ್ಕೆ ನಮಗೆ ಹಕ್ಕಿಲ್ಲ. ಕಲಿಬೇಕು, ಒಂದಿಲ್ಲ ಒಂದು ದಿವಸ ಅದು ಉಪಯೋಗಕ್ಕೆ ಬರ್ತದೆ. ಬಹುಭಾಷಾ ಪಂಡಿತನಾಗಬೇಕು ಒಬ್ಬ ವ್ಯಕ್ತಿ, ಬಹುಭಾಷೆ ಬಲ್ಲವನಾಗಬೇಕು, ಬಹುಭಾಷೆಯನ್ನು ಮಾತನಾಡಬೇಕು. ಆದರೆ ತನ್ನ ಮಾತೃಭಾಷೆಯನ್ನು ಬಿಡಬಾರದು, ತನ್ನ ಮಾತೃಭಾಷೆಯ ಮೇಲಿನ ಸ್ವಾಭಿಮಾನ ಬಿಡಬಾರದು. ನಾಡು, ನುಡಿ, ಜಲ ಇವುಗಳ ಸ್ವಾಭಿಮಾನ ಯಾವಾಗಲೂ ಇರಬೇಕು. ಇದನ್ನ ಒತ್ತುಗೊಟ್ಟು ಹಾಮಾನ ಹೇಳ್ತಾರೆ ಅಂತ. ಆಮೇಲೆ ಒಂದು ಘಟ್ಟದಿಂದ ಮುಂದಕ್ಕೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ವಿಷಯ ಆಯ್ದುಕೊಂಡು ಅಭ್ಯಾಸ ಮಾಡುವ ಅವಕಾಶವಿರಬೇಕು. ಒಂದು ಘಟ್ಟದಿಂದ ಅಂದರೆ ಸುಮಾರು ನಾವು SSLC ಬಂದ್ವಿ ಅಂದರೆ SSLCಯಿಂದ ಹಿಡ್ಕೊಂಡು ನಾವೇನು ಮಾಡಬೇಕು ಅಂತಂದ್ರೆ ಅಲ್ಲಿಂದ ಬೇಕಾದ ವಿಷಯ ಆಯ್ದುಕೊಂಡು ಏನಪ್ಪ ಅಂದ್ರೆ ಅಭ್ಯಾಸ ಮಾಡುವ ಅವಕಾಶ ಇರಬೇಕು. ಆದರೆ ಅದು ಏನಾಗಬೇಕಂದ್ರೆ 10ನೇ ತರಗತಿಯವರೆಗೆ ಕನ್ನಡವನ್ನು ಕಡ್ಡಾಯ ಮಾಡಬೇಕು. ಅಂದಾಗ ಕನ್ನಡವನ್ನು ಪರಿಪೂರ್ಣವಾಗಿ ಕಲಿತಾರೆ ಅನ್ನುವಂಥದ್ದನ್ನು ಮುಖ್ಯವಾಗಿ ನಾವು ಗಮನಿಸಬೇಕು ಅನ್ನುವಂಥದ್ದು. PUCಯಲ್ಲಿ ಅವರು ಬದಲಾಗಿದೆ. PUCಯಲ್ಲಿ ಅದು ಬೇಡ, ಇದು ಬೇಕು, ಅದು ಬೇಡ ಅಂತೇಳಿ ಅವರು ತಗೊಳ್ಳಿ. ಆದರೆ SSLCಯವರೆಗೆ ಕನ್ನಡದಲ್ಲಿ ಕನ್ನಡ ಒಂದು ವಿಷಯವನ್ನಾಗಿ ಮಾಡಿಕೊಂಡು ಅವರು ಓದಿದ್ದೇ ಆದರೆ PUCವರೆಗೂ ಕನ್ನಡವನ್ನು ಓದ್ತಾರೆ. ಹೀಗಾಗಿ ಕನ್ನಡದ ಮೇಲೆ ಅವರಿಗೆ ಅಕ್ಕರೆ ಬೆಳೀತದೆ ಮತ್ತು ಕನ್ನಡವನ್ನು ಅವರು ಯಾವಾಗಲೂ ಬಯಸ್ತಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ.
ಆ ಘಟ್ಟದವರೆಗೆ ಮಾತೃಭಾಷೆ ಮತ್ತು ಪ್ರಾದೇಶಿಕ ಭಾಷೆಯ ಕಡ್ಡಾಯ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯ. ಆ ಘಟ್ಟದವರೆಗೆ ಈಗ SSLC ಮಾಡಿದ್ದಾರೆ. SSLC ಒಳಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ಸಂಸ್ಕೃತ್, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಮೂರನೇದು ಹಿಂದಿ. ಈ ರೀತಿಯೊಳಗೆ ನಾನಾ ರೀತಿಯೊಳಗೆ ಅವರ ಬದಲಾವಣೆಯನ್ನು ಮಾಡಿದ್ದಾರೆ. ಏನಾಗ್ತದೆ ಅಂದರೆ ಇಲ್ಲಿ SSLC ಈ ಹಂತ ಬಂದಿದೆ. ಸಂಸ್ಕೃತ ಇಂಗ್ಲೀಷ್ ಸಂಸ್ಕೃತ ತೆಗೆದುಕೊಂಡಿರ್ತಕ್ಕಂಥವ್ರು ಹಿಂದಿ ತಗೊಳ್ತಾರೆ. ಅದೇನಾಗಿಬಿಡ್ತದೆ ಅಂದ್ರೆ ಅವ್ರಿಗೆ PUC ಪ್ರಥಮ ವರ್ಷ ದ್ವಿತೀಯ ವರ್ಷಕ್ಕೆ ಬಂದಾಗ ಅವರಿಗೆ ಕನ್ನಡವೇ ಬರುವುದಿಲ್ಲ. ಪ್ರಥಮ ಭಾಷೆ ಇಂಗ್ಲೀಷ್, ದ್ವಿತೀಯ ಭಾಷೆ ಹಿಂದಿ, ತೃತೀಯ ಭಾಷೆ ಕನ್ನಡವನ್ನು ತೆಗೆದುಕೊಂಡಂಥವ್ರಿಗೆ ಕನ್ನಡ ಅತ್ಯಂತ ಸರಳವಾಗಿರ್ತದೆ. ಹೀಗಾಗಿ ಅವರು ಕೂಡ PUC ಪ್ರಥಮ ದ್ವಿತೀಯ ವರ್ಷಕ್ಕೆ ಬಂದರೆ ಅಲ್ಲಿ ಅವರಿಗೂ ಕೂಡ ಕನ್ನಡ ಅತ್ಯಂತ ಬಿಗಿಯಾಗುತ್ತದೆ. ಆದರೆ ಸಂಪೂರ್ಣವಾಗಿ ಆ ಒಂದು ಘಟ್ಟದವರೆಗೆ ಅಂದರೆ SSLC ವರೆಗೆ ಈಗ ಸದ್ಯ ಇರತಕ್ಕಂಥ ಪದ್ಧತಿ ಪ್ರಕಾರ ಅಂದರೆ 9ನೇ ಇಯತ್ತೆ ಕಲಿಯುವವರೆಗೆ ಪ್ರಾದೇಶಿಕ ಭಾಷೆಯಲ್ಲಿ ಅಭ್ಯಾಸ ಮಾಡಬೇಕು. ಪ್ರಾದೇಶಿಕ ಭಾಷೆಯಲ್ಲಿ ಮಾತೃಭಾಷೆಯಲ್ಲಿ ಅವರು ಅಭ್ಯಾಸ ಮಾಡಬೇಕು ಮತ್ತು ಕಡ್ಡಾಯ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯ. ಇದನ್ನೇ ತಗೋಬೇಕು, ಇದೇ ವಿಷಯ ತಗೋಬೇಕು, ಇದನ್ನೇ ಅಭ್ಯಾಸ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಸರ್ಕಾರ ಕಡ್ಡಾಯ ಮಾಡಿ ಅವರಿಗೆ ಶಿಕ್ಷಣವನ್ನು ಕೊಡಬೇಕು. ನಾವು ಮಹಾರಾಷ್ಟ್ರಕ್ಕೆ ಹೋಗ್ತೀವಿ, ಮಹಾರಾಷ್ಟ್ರದ ಪ್ರಾದೇಶಿಕ ಭಾಷೆ ಮರಾಠಿ ಆಗ್ತದೆ, ಮರಾಠಿಯನ್ನೇ ಕಲಿಯಬೇಕಾಗುತ್ತದೆ. ಮನೆಯಲ್ಲಿ ನಮ್ಮ ಮಾತೃಭಾಷೆ ಕನ್ನಡವನ್ನು ಬೆಳೆಸಿಕೊಳ್ಳಬೇಕಾಗುತ್ತದೆ. ಏನೋ ಆಗಿ ನಮ್ಮ ತಂದೆ ತಮಿಳುನಾಡಿಗೆ ಉದ್ಯೋಗಕ್ಕೆ ಹೋದರೆ ನಾವು ಅಲ್ಲಿಯೇ ಕಲಿಯಲೆಂದು ಹೋದರೆ ನಾವು ಅಲ್ಲಿ ಪ್ರಾದೇಶಿಕ ಭಾಷೆಯಾಗಿರ್ತಕ್ಕಂತಹ ಒಂದು ತಮಿಳನ್ನೇ ಕಲಿಯಬೇಕಾಗುತ್ತದೆ ಮತ್ತು ನಮ್ಮ ಮನೆಯಲ್ಲಿ ಮಾತೃಭಾಷೆಯಾಗಿರ್ತಕ್ಕಂಥ ಕನ್ನಡವನ್ನು ಅಚ್ಚುಕಟ್ಟಾಗಿ ಉಳಿಸಿಕೊಂಡು ಹೋಗಬೇಕಾಗುತ್ತದೆ. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಿಂದ ಕನ್ನಡಕ್ಕೆ ಬಂದವರು ಇಲ್ಲಿ ಬಂದವರು ಕನ್ನಡವನ್ನೇ ಕಲಿಯಬೇಕು, ಪ್ರಾದೇಶಿಕ ಭಾಷೆಯಾಗಿರ್ತಕ್ಕಂಥ ಕನ್ನಡವನ್ನು ಕಲಿಯಬೇಕು ಮತ್ತು ತಮ್ಮ ಮಾತೃಭಾಷೆಯನ್ನು ಮನೆಯಲ್ಲಿ ಉಳಿಸಿ ಬೆಳೆಸಿಕೊಂಡು ಹೋಗಬೇಕು. ಇದು ಎಲ್ಲರಿಗೂ ಅನ್ವಯವಾಗುವಂತಹ ತತ್ವ. ಅದೇ ರೀತಿಯಾಗಿ ಒಂದು ರಾಜ್ಯದಲ್ಲಿ ನೆಲೆಸಿದವರು ಅಲ್ಲಿನ ಪ್ರಾದೇಶಿಕ ಭಾಷೆ ಕಲಿಯುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದ್ದು. ಸರ್ಕಾರ ಕೂಡ ಅದನ್ನು ಗಮನಿಸಬೇಕು. ಪ್ರಾದೇಶಿಕ ಭಾಷೆ ಕಲಿಯುವಂತೆ ಮಾಡಬೇಕು. ಅವ್ರು ಬರೀ ಇಂಗ್ಲೀಷ್ ಹಿಂದಿ ತೊಗೊಂಡು ಹೋಗ್ಬಿಡ್ತೀವಿ ಅಂತಂದ್ರೆ ಬಿಡುವಂಗಿಲ್ಲ. ಇಲ್ಲ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿಬಿಡ್ತೀವಿ, ಹಿಂದಿ ತಗೊಳ್ಳವ, ಕನ್ನಡ ಹಿಂದಿ ಓದ್ಕೊತ ಹೋಗ್ಲಿ, ಅವು ಹಿಂದಿ ಇಂಗ್ಲೀಷ್ ನೋಡ್ಕೊತ ಹೋಗ್ಲಿ, ಅವು ಕನ್ನಡನ ಬರೋದಿಲ್ಲ, ಹಿಂಗನ್ನುವಂಗಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಬಂದ ಮೇಲೆ 9th ಅವ ಕನ್ನಡ ಒಂದು ಭಾಷೆಯನ್ನಾಗಿ ತೆಗೆದುಕೊಂಡು ಓದಲೇಬೇಕು. ಇದು ಸರ್ಕಾರದ ಜವಾಬ್ದಾರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸ್ಥಳೀಯ ಭಾಷೆ ಕಲಿಯದೆ ಹೋದರೆ ಹೊರಗಿನಿಂದ ಬಂದವರು ದ್ವೀಪಜೀವಿಗಳಾಗುತ್ತಾರೆ. ಮುಖ್ಯವಾಗಿ ಅವರು ಒಂದು ವೇಳೆ ಏನಾದರೂ ಏನಪ್ಪ ಅಂದ್ರೆ ಸ್ಥಳೀಯ ಭಾಷೆಯನ್ನು ಕಲಿಯದೆ ಹೋದರೆ ಹೊರಗಿನಿಂದ ಬಂದವರು ದ್ವೀಪಜೀವಿಗಳಾಗುತ್ತಾರೆ. ಯಾಕಂದ್ರೆ ಅಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ ಅಲ್ಲಿಯ ಸಂಸ್ಕೃತಿ ಸಂಸ್ಕಾರಗಳು, ಅಲ್ಲಿ ಇರ್ತಕ್ಕಂಥ ಉತ್ಸವಗಳು, ಜಾತ್ರೆಗಳು, ಇವುಗಳಿಂದ ಮನುಷ್ಯ ಹೊರಗೆ ಹೋಗ್ತಾನೆ. ಅವು ಅವನಿಗೆ ಅರ್ಥನೇ ಆಗೋದಿಲ್ಲ. ಹೀಗಾಗಿ ಇಲ್ಲಿ ಆಚರಣೆಗಳು, ಸಂಪ್ರದಾಯಗಳು, ಪರಂಪರೆಗಳು ಇವೆಲ್ಲ ಅರ್ಥ ಆಗಬೇಕು ಅಂದರೆ ಅವನ ಮನಸ್ಸಿಗೆ ಖುಷಿ ಕೊಡಬೇಕಂದ್ರೆ ಅವು ಹೊರಗಿನ ರಾಜ್ಯದಿಂದ ಬಂದವರು ಕೂಡ ಪ್ರಾದೇಶಿಕ ಭಾಷೆಯನ್ನು ಕಲಿಯಬೇಕು. ಕಲಿಯುವುದರ ಮೂಲಕ ಅಲ್ಲಿ ಆಚರಣೆ, ಸಂಪ್ರದಾಯ, ಪರಂಪರೆ ಇವುಗಳನ್ನು ಅರ್ಥೈಸಿಕೊಳ್ಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಅಂತ. ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆ ಬಳಸುವುದು ಅನಿವಾರ್ಯ. ಯಾವ ಒಬ್ಬ ವ್ಯಕ್ತಿ ಆ ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕ್ತಾನೋ ಅವನು ಅಲ್ಲಿಯ ಭಾಷೆಯನ್ನು ಕಲಿಯಲೇಬೇಕು. ಪ್ರಾದೇಶಿಕ ಭಾಷೆ, ಮಾತೃಭಾಷೆ ಎರಡನ್ನೂ ಕೂಡಿ ವಿದ್ಯಾರ್ಥಿಗಳು ಕಲಿತಾಗಲೇ ವಿದ್ಯಾರ್ಥಿಗಳಿಗೆ ತಮ್ಮ ಮನೆ ಮತ್ತು ಆವರಣಗಳ ಪರಿಚಯ ಸ್ಪಷ್ಟವಾಗುತ್ತದೆ. ಹೇಳ್ತಾ ಇದ್ದೆನಲ್ಲ ಆಗಲೇ ನಾನು ನಿಮಗೆ, ಮಹಾರಾಷ್ಟ್ರಕ್ಕೆ ನಾನು ಹೋದರೆ ನನ್ನ ಮಗ ಏನಾಗ್ತದೆ, ಮರಾಠಿಯಲ್ಲಿ ಕಲಿಬೇಕು. ಅಲ್ಲಿ ಪ್ರಾದೇಶಿಕ ಭಾಷೆ ಮರಾಠಿ, ಅದನ್ನೇ ಕಲಿಯಬೇಕು. ಮನೆಯಲ್ಲಿ ಕನ್ನಡ. ಅವನಿಗೆ ಆವರಣ ಅಂದರೆ ಇಡೀ ಸುತ್ತಮುತ್ತಲಿಂದೆಲ್ಲ ಗೊತ್ತಾಗ್ತದೆ, ಮನೆಯೂ ಗೊತ್ತಾಗ್ತದೆ. ಎರಡನ್ನೂ ಅವ ಏನಪ್ಪ ಅಂದ್ರೆ ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತಾನೆ. ಅವನಿಗೆ ಒಂದು ವಿಶೇಷವಾದ ಜ್ಞಾನ ಬರುತ್ತದೆ ಅನ್ನುವಂಥ ಅರ್ಥ. ಇಂಗ್ಲೀಷ್ ನಮಗೆ ಪ್ರಪಂಚಕ್ಕಿರುವ ಕಿಟಕಿ, ಹಾಗೆಂದು ಅದನ್ನು ತಲೆ ಮೇಲೆ ಹೇರಿಕೊಳ್ಳಲಾಗುವುದಿಲ್ಲ. ಇಂಗ್ಲೀಷ್ ನಮಗೆ ಪ್ರಪಂಚಕ್ಕಿರುವ ಕಿಟಕಿ.
ಇಂಗ್ಲೀಷ್ ಅಂದ್ರೇನು? ವ್ಯಾವಹಾರಿಕ ಭಾಷೆ ಅಷ್ಟೇ ಅಲ್ಲ, ವ್ಯಾವಹಾರಿಕ ಭಾಷೆ, ಪ್ರಪಂಚದ ವ್ಯಾವಹಾರಿಕ ಭಾಷೆ ಅಷ್ಟೇ ಅಲ್ಲ, ಅದು ಒಂದು ಪ್ರಪಂಚಕ್ಕಿರುವ ಒಂದು ದೊಡ್ಡ ಕಿಟಕಿ, ಅದು ದೊಡ್ಡ ಕಿಟಕಿ. ಅದು ಆ ಕಿಟಕಿ ಮೂಲಕನ ವ್ಯವಹಾರ ನಡೆಯಬೇಕು. ಇಂಗ್ಲೀಷ್ ಅನ್ನೋದು ಪ್ರಪಂಚದ ವ್ಯಾವಹಾರಿಕ ಭಾಷೆ. ಹಾಗೆಂದದನ್ನು ತಲೆಯ ಮೇಲೆ ಹೇರಿಕೊಳ್ಳಲಾಗುವುದಿಲ್ಲ, ಅವನ ತಲೆ ಮೇಲೆ ಹೇರ್ಕೊಂಡು ಕೊಡುವಂಗಿಲ್ಲ. ಎಷ್ಟೋ ಜನ ಇಂಗ್ಲೀಷ್ ಬರಲಾರದವ್ರು ಬದುಕಬಹುದು, ಆದರೆ ವಿದೇಶಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಬೆಟಗೇರಿ ಕೃಷ್ಣ ಶರ್ಮರು ಅದ್ಭುತವಾದಂತಹ ಬರಹಗಾರರು, ಅದ್ಭುತವಾದ ಕನ್ನಡ ಜ್ಞಾನ ಅವರು. ಅವರಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಸ್ವತಃ ಪಾಟೀಲ್ ಪುಟ್ಟಪ್ಪನವರು ಒಂದು ಕಡೆ ಹೇಳ್ತಾರೆ ಈ ಮಾತನ್ನು. ಸ್ವತಃ ಪಾಟೀಲ್ ಪುಟ್ಟಪ್ಪನವರು ಒಂದು ಕಡೆ ಹೇಳ್ತಾರೆ, ಬೆಟಗೇರಿ ಕೃಷ್ಣ ಶರ್ಮರಿಗೆ ಇಂಗ್ಲೀಷ್ ಬಂದಿದ್ದೇ ಆಗಿದ್ರೆ ಅವರು ವರ್ಲ್ಡ್ ಫೇಮಸ್ ಸಾಹಿತಿ ಆಗಿರ್ತಾ ಇದ್ರು, ಜಗತ್ತಿನ ಪ್ರಸಿದ್ಧ ಸಾಹಿತಿ ಆಗಿರ್ತಾ ಇದ್ರು. ಅವ್ರಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ ಅನ್ನೋದಕ್ಕೆ ಅವ್ರೇನಾದರೂ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದೇ ಒಂದು ವೇಳೆ ನಮಗೊಂದು ವೇಳೆ ಅದೇ ಬೆಟಗೇರಿ ಕೃಷ್ಣ ಶರ್ಮರಿಗೆ ಇಂಗ್ಲೀಷ್ ಬಂದಿದ್ರೆ ಅದ್ಭುತ, ಅವರ ಬರವಣಿಗೆ ಅದ್ಭುತ. ಪಾಟೀಲ್ ಪುಟ್ಟಪ್ಪನವರು ಒಂದು ಸಮಾರಂಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಅಂದರೆ ಇಂಗ್ಲೀಷಿನ ಮಹತ್ವ ಅಂದರೆ ನಮಗೆ ಭಾಷೆಗಳು ನಮಗೆ ಬೆಳೆಯುವುದಕ್ಕೆ, ಸಾಧಿಸುವುದಕ್ಕೆ, ಎತ್ತರಕ್ಕೆ ಇರುವುದಕ್ಕೆ ಸಹಾಯ ಮಾಡುತ್ತವೆ. ಹಾಗೆಂದು ತಿಳಿದು ಅವುಗಳನ್ನೇ ಅಂಟಿಕೊಂಡು ಹೋಗುವುದಲ್ಲ, ನಮ್ಮ ಮಾತೃಭಾಷೆಯ ಜೊತೆಗಿದ್ದುಕೊಂಡೇ ನಾವು ಅವುಗಳನ್ನು ಕಲಿತಾ ಎತ್ತರಕ್ಕೆ ಹೋಗಬೇಕು. ಅದು ತಲೆಯ ಮೇಲೆ ಹೇರಿಕೊಂಡು ಬಿಟ್ಟರೆ ನಮ್ಮ ಮಾತೃಭಾಷೆಯನ್ನ ನಾವು ಕೆಳಕ್ಕೆ ಬಿಟ್ಟು ಬಿಡುತ್ತೇವೆ. ಇದು ಕೂಡ ಅಷ್ಟೇ ಪ್ರಮುಖವಾಗಿರತಕ್ಕಂಥ ಅಂಶ ಅಂತ. ಇಂಗ್ಲಿಷಿನ ದುರ್ದೈವ ಅಂದರೆ ಅದರ ನಿಜವಾದ ಸಾರ್ಥಕ ಬಳಕೆಯಾಗದೆ ಕೇವಲ ಪ್ರತಿಷ್ಠೆಯ ವಿಷಯವಾಗಿರುವುದು. ಇಂಗ್ಲಿಷಿಂದ ಒಂದು ದುರ್ದೈವ, ಇಂಗ್ಲಿಷಿಂದ ಒಂದು ಬ್ಯಾಡ್ ಲಕ್ ಅಂದ್ರೆ ಅರ್ಥ ಆಗ್ತದೆ. ನೀವು ದುರ್ದೈವ ಅಂದ್ರೆ ಅರ್ಥ ಆಗುದಿಲ್ಲ. ಬ್ಯಾಡ್ ಲಕ್ ಅಂದ್ರೆ ಇಮಿಡಿಯೇಟ್ಲಿ ಅರ್ಥ ಆಗ್ತದೆ. ಒಮ್ಮಿಂದೊಮ್ಮೆಲೆ ಈಗ ಇಮಿಡಿಯೇಟ್ಲಿ ಹೋಗಿ ಇಮಿಜಿಯೇಟ್ಲಿ ಅಂತ ಶಬ್ದಗಳ ಸರಳತೆ. ಇಂಗ್ಲಿಷ್ನಲ್ಲಿಯೂ ಕೂಡ ಶಬ್ದಗಳ ಸರಳತೆ ಇಮಿಜಿಯೇಟ್ಲಿ ಅಂತ, ಇಮಿಡಿಯೇಟ್ಲಿ, ಒಮ್ಮಿಂದೊಮ್ಮೆಲೆ ಅಂದ್ರೆ ಅರ್ಥ ಆಗ್ತದೆ. ಅದಕ್ಕಿಂತ ಇಮಿಡಿಯೇಟ್ಲಿ ಅಂದ್ರೆ ಇನ್ನೂ ಸರಳ ಅರ್ಥ ಆಗ್ತದೆ. ಬ್ಯಾಡ್ ಲಕ್ ಅಂದ್ರೆ ಭಾಳ ಜಲ್ದಿ ಅರ್ಥ ಆಗ್ತದೆ. ದುರ್ದೈವ ಅಂದ್ರೆ ಕೆಟ್ಟದ್ದು ಅಂತ ಅರ್ಥ, ಸ್ವಲ್ಪ ಟೈಮ್ ತೊಗೊಂಡು ಅರ್ಥ ಆಗ್ತದೆ. ಒಂದು 10 ಸೆಕೆಂಡ್ ಬೇಕು, 10 ಸೆಕೆಂಡ್ ಬೇಕು ದುರ್ದೈವ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ. ಬ್ಯಾಡ್ ಲಕ್ ಅಂದ್ರೆ ಫ್ರಿಕ್ಷನ್ಸ್ ಆಫ್ ಸೆಕೆಂಡ್ಸ್, 1 ಸೆಕೆಂಡ್ ಮುಗಿದ್ರೊಳಗೆ ಅರ್ಥ ಆಗಿಬಿಡ್ತದೆ. 1 ಸೆಕೆಂಡ್ ಮುಗಿದ್ರೊಳಗೆ ಅರ್ಥ ಆಗಿಬಿಡ್ತದೆ. ಒಂದು ಸೆಕೆಂಡ್ ಮುಗಿದ್ರೊಳಗೆ ಅರ್ಥ ಆಗಿಬಿಡ್ತದೆ. ಅದಕ್ಕೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂದ್ರೆ ಅಷ್ಟೊಂದು ಹಲವಾರು ಶಬ್ದಗಳು, ಆಂಗ್ಲ ಭಾಷೆಯ ಶಬ್ದಗಳನ್ನು ನಾವು ಮೈಗೂಡಿಸಿಕೊಂಡು ಬಿಟ್ಟಿದ್ದೇವೆ ಅಂತ. ಆದರೆ ಇದರ ನಿಜವಾದ ಸಾರ್ಥಕ ಬಳಕೆ ಆಗಲಿಲ್ಲ. ಇದು ಏನಾಗ್ತಂದ್ರೆ ಕೇವಲ ಪ್ರತಿಷ್ಠೆಯ ವಿಷಯವಾಗಿರುವುದು, ಕೇವಲ ಪ್ರತಿಷ್ಠೆಯ ವಿಷಯ ಆಗಿಬಿಡ್ತಿದೆ. ಇಂಗ್ಲೀಷ್ ಬರ್ತದೆ ಅನ್ನೋದು ಒಂದು ಪ್ರತಿಷ್ಠೆಪ್ಪ. ಎಷ್ಟೋ ಜನರಿಗೆ ಪರಿಪೂರ್ಣವಾದ ಇಂಗ್ಲೀಷ್ ಬರೋದಿಲ್ಲ. ಕಾಚು ಕೂಚು ಇಂಗ್ಲೀಷ್ ಮಾತಾಡ್ತಾರೆ. ಅದಕ್ಕೆ ಬಟ್ಲರ್ ಇಂಗ್ಲೀಷ್ ಅಂತೀವಿ ನಾವು. ಬಟ್ಲರ್ ಇಂಗ್ಲೀಷ್ ಅಂದ್ರೆ ಅರ್ಥ ಆಗ್ತದೆ. ಮತ್ತು ಸರಿಯಾದ ಆಂಗ್ಲ ಭಾಷೆ ಬರದೇ ಇರುವುದಕ್ಕೆ, ವ್ಯಾಕರಣಾತ್ಮಕವಾಗಿ ಇಂಗ್ಲೀಷ್ ಭಾಷೆ ಬರದೇ ಇರುವುದನ್ನು ಬಟ್ಲರ್ ಇಂಗ್ಲೀಷ್ ಅಂತ ಕರಿತೀವಿ. ಕಾಟು ಕೊಟ್ಟು ಭಾಷೆ ಅಷ್ಟ ಮಾತಾಡಿ ಮುಗಿಸ್ಬೋದು. ಇಂಥದ್ದು ಭಾವ ಮಾಡ್ತೀವಿ ನಾವು. ಯಾರಾದರೂ ಒಬ್ಬರು ಹೊರಗಿನವ್ರು ಬಂದು ಇಂಗ್ಲೀಷ್ನಾಗ ಕೇಳಿದ್ರೆ ಅಂದ್ರೆ ಭಾಳ ಚಂದ ಉತ್ತರ ಕೊಡ್ತೀವಿ ನಾವು. ಹೆರೀಜ್ ಯೂನಿವರ್ಸಿಟಿ ಅಂದ್ರೆ ಸಾಕು ನಮಗೆ, ಭಾಳ ಖುಷಿ ನಮಗೆ. ಎಸ್, ಯು ಗೋ ಟು ಯೂನಿವರ್ಸಿಟಿ, ಫಸ್ಟ್ ಯು ಟರ್ನ್ ರೈಟ್ ಆ್ಯಂಡ್ ನೆಕ್ಸ್ಟ್ ಸ್ಟ್ರೇಟ್ ಗೋ and come to next right to left and straight go to you enters the university. ನಿಮ್ಗೆ ಇಂಗ್ಲೀಷ್ ಬರೋದಿಲ್ಲ, ಅದ ಕನ್ನಡದೊಳಗೆ ಭಾಳ ಚಂದ ಹೇಳ್ಬೋದು ಅದನ್ನು ಕನ್ನಡದೊಳಗೆ. ಏನಿಲ್ಲ ಬರೋದು ತಿರುಕ ಯಾಕೆ ಹೊಳ್ಳ ಹಾಗೆ ಸೀದಾ ಹೋಗ್ಬಿಡ ಯೂನಿವರ್ಸಿಟಿಗೆ ಹೋಗ್ಕತ್ತದ ದಾರಿ. ಎಷ್ಟು ಸರಳ ರೀ.
ಎಷ್ಟು ಸರಳ ಹೇಳೋದು ಇಂಗ್ಲೀಷ್ನಾಗ ಕೇಳೋಣವ ವೇರ್ ಈಸ್ ಯೂನಿವರ್ಸಿಟಿ ಅಂದ್ಬಿಟ್ಟನವ ಮತ್ತು ನಾವು ಇಂಗ್ಲೀಷ್ನಾಗ ಹೇಳ್ಬೇಕ ಇದು ಪ್ರತಿಷ್ಠೆಯ ವಿಷಯ ಇದು ಪ್ರತಿಷ್ಠೆ ಈ ರೀತಿಯಾಗಿ ನಾವು ಹೋಗ್ತೇವೆ ಆ ರೀತಿಯಾಗಿ ಹೋಗಬಾರ್ದು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥ ಒಂದು ಅಂಶ ಅಂತ ಅದಕ್ಕಾಗಿ ಅದು ಪ್ರತಿಷ್ಠೆಯ ವಿಷಯವಾಗಿ ಉಳಿದಿದೆ ಅಂತ ಕಾನ್ವೆಂಟ್ಗಳ ಶಿಕ್ಷಣದಲ್ಲಿ ಅದು ಗಿಳಿಪಾಠವಾಗಿ ವಿದ್ಯಾರ್ಥಿಗಳಲ್ಲಿ ಕೃತಕ ವ್ಯಕ್ತಿತ್ವವನ್ನು ಮೂಡಿಸ್ತಾ ಇದೆ ಕಾನ್ವೆಂಟ್ಗಳ ಶಿಕ್ಷಣದಲ್ಲಿ ಶಿಸ್ತು ಕಾನ್ವೆಂಟ್ ಅಂದ್ರೆ ಶಿಸ್ತು ಯಾವಾಗಲೂ ಇನ್ಶರ್ಟ್ ಮಾಡ್ಕೊಂಡಿರಬೇಕು ಟೈ ಹಾಕ್ಕೊಂಡಿರಬೇಕು ಆಮೇಲೆ ಕೈಗಳನ್ನು ಹಿಂಗೆ ಹಿಡ್ಕೊಂಡಿರಬೇಕು ಅಭಿನವ್ ಬೀಚಿ ಗಂಗಾವತಿ ಪ್ರಾಣೇಶ್ವರ್ ಹೇಳ್ತಾರಲ್ಲ ಕಾನ್ವೆಂಟ್ ಸ್ಕೂಲ್ ಹುಡುಗರು ಅತ್ಯಂತ ಶಿಸ್ತುಬದ್ಧವಾಗಿರುತ್ತಾರೆ ಕೈಗಳನ್ನು ಹೀಗೆ ಕಟ್ಟಿಕೊಂಡಿರುತ್ತಾರೆ ವಾಟ್ ಇಸ್ ಯುವರ್ ನೇಮ್ ಅಂದ್ರೆ ಹೆಸರು ಅಪ್ಪನ ಹೆಸರು ಅಡ್ರೆಸ್ಸು ಎಲ್ಲವನ್ನು ಹೇಳುತ್ತಾರೆ ಹಾಗೆ ಇರ್ತಾರೆ ಆ ಮಕ್ಕಳು ಹಾಗೆ ಇರ್ತಾರೆ ಅವು ಕೃತಕ ವ್ಯಕ್ತಿತ್ವ ಅವರಲ್ಲಿ ಮೈ ಸಡಲು ಬಿಟ್ಟು ಎಲ್ಲವನ್ನು ಎದುರಿಸುವ ಚಾಕಚಕ್ಯತೆ ಕಡಿಮೆಯಾಗುತ್ತದೆ ಕಾನ್ವೆಂಟ್ಗಳಲ್ಲಿ ಇರ್ತಕ್ಕಂಥದ್ದು ಕಾನ್ವೆಂಟ್ ಅಂದ್ಕೊಳ್ಳಿ ಶಿಸ್ತುಬದ್ಧವಾಗಿರುವುದು ಕೊಟ್ಟ ಕೆಲಸವನ್ನು ನಿತ್ಯವೂ ಮಾಡುವುದು ಅವತ್ತಿಂದ ಅವತ್ತು ಹೋಮ್ವರ್ಕ್ ಮಾಡಿ ಮುಗಿಸ್ಬೇಕು ಅವರು ಅಂದ್ರೆ ಜಾಣರಾಗಿರ್ತಾರೆ ಇಲ್ಲದರೂ ಜಾಣರಾಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಅಂಶಗಳು ಅಂತ ಹೀಗಾಗಿ ಅವುಗಳನ್ನು ನಾವು ತಿಳಿದುಕೊಳ್ಳಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶವಾಗಿದೆ ಅಂತ ಹೇಳಿ ಅದಕ್ಕೆ ಆ ದೃಷ್ಟಿಕೋನದಲ್ಲಿ ನಾವು ಇವುಗಳನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಅನ್ನುವಂಥದ್ದು ಅದಕ್ಕಾಗಿ ಕಾನ್ವೆಂಟು ಅನ್ನುವಂಥದ್ದು ಏನಿದೆಯಲ್ಲ ಆಂಗ್ಲ ಮಾಧ್ಯಮ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಕೃತಕ ವ್ಯಕ್ತಿತ್ವವನ್ನು ಅದು ಏನಪ್ಪ ಅಂದ್ರೆ ಮಕ್ಕಳಲ್ಲಿ ಬೆಳೆಸ್ತದೆ ಅಂತ ಈ ಬಗೆಯ ಶಿಕ್ಷಣವೇ ಪರಮಶ್ರೇಷ್ಠವೆಂದು ಅನೇಕರು ಒಂದು ಹುಚ್ಚೇನದಂದ್ರೆ ಈ ಬಗೆಯ ಶಿಕ್ಷಣವೇ ಶ್ರೇಷ್ಠ ಇಂಗ್ಲೀಷ್ ಕಲಿಯುತ್ತಿದ್ದಾರೆ ನಿಮಗೆ ಇಂಗ್ಲೀಷಿನ ಬಗ್ಗೆ ಎಷ್ಟು ಭ್ರಮೆ ಅದ ಅಂದ್ರೆ ಇಂಗ್ಲೀಷಿನ ಬಗ್ಗೆ ಎಂಥ ಭ್ರಮೆ ಅದ ಅಂದ್ರೆ ಒಂದು ದಿವಸ ನಾ ಬಸ್ನಾಗ ಹೊಂಟಿದ್ದೆ ಸುಮಾರು ಈ ಒಂದು 10 ವರ್ಷದ ಹಿಂದಿನ ವಿಷಯ 10-12 ವರ್ಷಗಳ ಹಿಂದಿನ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ ಬಸ್ನೊಳಗೆ ಹಳ್ಳಿ ಬಸ್ನಾಗ ನಾನು ಹತ್ತಿ ಕೂತಿದ್ದೆ ಒಬ್ಬ ತಾಯಿ ಹತ್ತಿ ಕೂತಿದ್ಲು ಅತಿ ಜೊತೆ ಮಗು ಇತ್ತು ಆ ಮಗುವನ್ನು ಬಡದ್ಲಕ್ಕೆ ಆ ಮಗುವನ್ನು ಯಾಕೆ ಬಡದ್ಲು ಅಂದ್ಕೊಳ್ಳೇನ ಆ ಮಗು ಅದು ಮತ್ತೆ ಅಮ್ಮ ಅಂತ ಅಳಾಕತ್ತು ಮತ್ತೊಂದು ಬಡ್ದು ಅಮ್ಮ ಅಂತ ಮಮ್ಮಿ ಅಮ್ಮ ಅಂತ ಮತ್ತೆ ಹೊಡೆದ್ಲಕ್ಕೆ ಅಂದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಸ್ತ್ರೀಯರಿಗೆ ತಾಯಂದಿರಿಗೆ ಅದರ ಪ್ರಭಾವ ಆಗಿಬಿಟ್ಟದ ಅಂತಂದ್ರೆ ಇಂಗ್ಲೀಷಿನ ಶಬ್ದಗಳನ್ನು ಬಳಸಿದ್ರೆ ನಮ್ಮ ಗೌರವ ಹೆಚ್ಚಾಗುತ್ತದೆ ಅನ್ನುವಂಥ ಭಾವನೆ ಇದೆ ಇದೊಂದು ಭ್ರಮೆ ಇದೆ ಈ ಭ್ರಮೆಯಿಂದಾಗಿ ಏನಪ್ಪ ಅಂದ್ರೆ ಹಿಂಗಾಗಿ ಇಂಥ ಶಿಕ್ಷಣ ಕೊಡಿಸ್ಬೇಕು ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಓದ್ತಾರ CBSE ಓದ್ತಾರ ಇದೊಂದು ಭ್ರಮೆ ಓದವ್ ಎಲ್ಲಾದ್ರೂ ಓದ್ತಾನೆ ಶಾಣೆ ಆಗವ್ ಎಲ್ಲರೂ ಶಾಣೆ ಆಗ್ತಾನ ಅದು ಅವ ಕನ್ನಡ ಮೀಡಿಯಂನಾಗ ಓದಿದ್ರು ಓದಿ ರ್ಯಾಂಕ ಬರ್ತಾನೆ ಇಂಗ್ಲೀಷ್ ಮೀಡಿಯಂನಾಗ ಓದಿದ್ರೆ ರ್ಯಾಂಕ ಬರ್ತಾನೆ ಓದ್ಲಾರ ನೀವು CBSE ಹಚ್ಚಿದ್ರು ಅಷ್ಟೇ ಸ್ಟೇಟ್ ಸಿಲೆಬಸ್ ಹಚ್ಚಿದ್ರು ಅಷ್ಟೇ ಇಂಟರ್ನ್ಯಾಷನಲ್ ಸಿಲೆಬಸ್ಗೆ ಹಚ್ಚಿದ್ರು ಅಷ್ಟೇ ನೀವೇನು ಮಾಡಿದ್ರು ಅಷ್ಟೇ ಅವ ಏನು ಶಾಣೆ ಆಗೋದಿಲ್ಲ ಓದೋದಿಲ್ಲ ಯಾಕೆ ಓದೋದಿಲ್ಲ ಅಂದ್ರೆ ಶಾಣೆ ಆಗೋದಿಲ್ಲ ಇಷ್ಟ ಆಗಿರೋದು ಬೇರೆ ಏನೂ ಇಲ್ಲ ಭಾಳ ಮುಖ್ಯವಾಗಿ ಗಮನಿಸ್ಬೇಕು ಅದನ್ನು ನಾವು ಆದ್ರೆ ತಾಯಂದಿರಿಗೆ ನಮ್ಮ ಕನ್ನಡ ತಾಯಂದಿರಿಗೆ ಉದಾಹರಣೆಯನ್ನು ಕೊಟ್ಟಿದ್ದೀನಿ ನಾನು ನಮ್ಮ ಕನ್ನಡ ತಾಯಂದಿರು ಮಮ್ಮಿ ಎನಿಸ್ಕೋಬೇಕು ಒಂದು ಪ್ರತಿಷ್ಠೆಯ ವಿಷಯ ಇದು ಕೂಡ ಇಂಗ್ಲೀಷಿನ ದುರ್ದೈವ ಪ್ರತಿಷ್ಠೆಯ ವಿಷಯವಾಗಿ ಉಳಿದಿರುವುದು ಅಂತ ಇಂಗ್ಲೀಷ್ ನಮಗೆ ಬೇಕು ನಿಜ ಆದರೆ ಎಷ್ಟು ಬೇಕು ಹೇಗೆ ಬೇಕು ಎನ್ನುವುದನ್ನು ಮಾತ್ರ ಯಾರೂ ಯೋಚಿಸಲಿಲ್ಲ ಇಲ್ಲಿವರೆಗೆ ಯಾರು ಯೋಚಿಸಿಯೇ ಇಲ್ಲ ಎಷ್ಟು ಬೇಕು ಯಾಕೆ ಮೊದಲೆಲ್ಲ ಏನಾಗ್ತಿತ್ತಂದ್ರೆ 5ನೇಕ್ಕೆ ಇಂಗ್ಲೀಷ್ ಕಲಿತಿದ್ದೆ ನಾವು 5ನೇದಿಂದ ABCD ಚಲೋ ಕಲ್ತವ್ರು ಎಷ್ಟು ಮಂದಿ CNR ರಾವ್ ಭಾರತ ರತ್ನ ಪ್ರಶಸ್ತಿ ತಗೊಂಡ್ರು ಖ್ಯಾತ ವಿಜ್ಞಾನಿ ಕನ್ನಡ ಮೀಡಿಯಂ ಕಲ್ತವ್ರು 5ನೇದಿಂದ ಇಂಗ್ಲೀಷ್ ಕಲ್ತವ್ರು 5ನೇತ್ ಇಂಗ್ಲೀಷ್ 6ನೇತ್ ಹಿಂದಿ ಎಲ್ಲ ಏನಪ್ಪ ಅಂದ್ರೆ ಕಲ್ತಿರ್ತಿದ್ರು ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥ ಅಂಶ ಅರ್ಥೈಸ್ಕೊಳ್ಬೇಕಾದಂಥ ಅಂಶ ಈ ರೀತಿಯೊಳಗೆ ನಾವು ವಿಚಾರ ಮಾಡೋದಾದ್ರೆ ನಮಗೇನಾಗ್ತದಂತಂದ್ರೆ ಶಾಲಾ ಶಿಕ್ಷಣದ ಕೊನೆಯಲ್ಲಿ ಬಹಳಷ್ಟು ಜನ ಶಿಕ್ಷಣ ಮುಂದುವರೆಸದೆ ನಾಟಕಗೊಳಿಸುತ್ತಾರೆ ಎಷ್ಟು ಜನ ಇಂಗ್ಲೀಷು ಮುಂದೆ ಇಂಗ್ಲೀಷ್ ಅವ್ರಿಗೆ ಬರುವುದೇ ಇಲ್ಲ
ಇಂಗ್ಲೀಷ್ ನಮಗೆ ಭಾಳ ಬಿಗಿ ಆಗತ್ತಂತಾರೆ, ಮೊಟಕುಗೊಳಿಸ್ತಾರೆ. ಇದು ನೋಡಿದ್ರೆ ಅವ್ರು ಎಷ್ಟರ ಮಟ್ಟಿಗೆ ಇಂಗ್ಲೀಷನ್ನು ಪ್ರತಿಷ್ಠೆಯ ವಿಷಯವಾಗಿ ಮಾತ್ರ ತೆಗೆದುಕೊಂಡಿರ್ತಾರೆ, ಆದರೆ ಅದನ್ನು ಕಲಿಬೇಕು ಅನ್ನುವಂಥ ಜ್ಞಾನ ದೃಷ್ಟಿಯಿಂದ ಅವರು ಓದುವುದೇ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಹಾಮಾನ ಹೇಳುತ್ತಾರೆ. ಇಂಗ್ಲೀಷ್ ಭಾಷೆಯನ್ನಾಗಿ ಕಲಿಸಿ ವಿಷಯಗಳನ್ನು ನಮ್ಮ ನಮ್ಮ ಭಾಷೆಗಳಲ್ಲಿ ಕಲಿಸಬೇಕು. ಇಂಗ್ಲೀಷನ್ನು ಭಾಷೆಯನ್ನಾಗಿ ಕಲಿಸಿ ವಿಷಯಗಳನ್ನು ನಮ್ಮ ನಮ್ಮ ಭಾಷೆಗಳಲ್ಲಿ ಕಲಿಸಬೇಕು. ನಮ್ಮದೇ ಆದ ಮಾತೃಭಾಷೆಯಲ್ಲಿ ಉಳಿದ ಎಲ್ಲ ವಿಷಯಗಳನ್ನು ಕಲಿಸಬೇಕು ಅನ್ನುವಂಥದ್ದು. ಮಾಧ್ಯಮದ ಪ್ರಶ್ನೆ ಬಗೆಹರಿದ ಸಮಸ್ಯೆ. ಶಿಕ್ಷಣ ತಜ್ಞರು ಕೂಡ ಅನೇಕ ಸಲ ಭಾಷೆಯನ್ನು ಕಲಿಸುವುದು, ಭಾಷೆಯ ಮೂಲಕ ಕಲಿಸುವುದು, ಇವುಗಳ ನಡುವಿನ ಅಂತರ ತಿಳಿದಿರುವುದಿಲ್ಲ. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಇದು. ಏನು ಅಂದ್ರೆ ಮಾಧ್ಯಮದ ಪ್ರಶ್ನೆ ಬಗೆಹರಿಯದ ಸಮಸ್ಯೆ ಏನಾಗ್ಬಿಟ್ಟದಂದ್ರೆ ಶಿಕ್ಷಣ ತಜ್ಞರಿಗೂ ಕೂಡ ಅನೇಕ ಸಲ ಭಾಷೆಯನ್ನು ಕಲಿಸುವುದು, ಭಾಷೆಯ ಮೂಲಕ ಕಲಿಸುವುದು, ಇವುಗಳ ನಡುವೆ ಅಂತರ ಅದ. ಭಾಷೆಯನ್ನು ಕಲಿಸುವುದು ಅಂದರೆ ನಾವು ನಮ್ಮ ಮಾತೃಭಾಷೆಯನ್ನು ಕಲಿಸುವುದು. ಇಂಗ್ಲಿಷ್, ಹಿಂದಿ ಇತ್ಯಾದಿ ಭಾಷೆಗಳನ್ನು ಕಲಿಸುವುದು. ಶಬ್ದಗಳನ್ನ ಹಾಕಿಕೊಡ್ತೀವಿ, ಅಕ್ಷರಗಳನ್ನು ಹಾಕಿಕೊಡ್ತೀವಿ, ಅವನ್ನ ತೀಡಂತೀವಿ, ಕಲಿಸಿಬಿಡ್ತೀವಿ. ಆದರೆ ನಮ್ಮ ಜೀವನಕ್ಕೆ ಉಪಯೋಗವಾಗತಕ್ಕಂತಹ, ನಮಗೆ ಉದ್ಯೋಗ ಕೊಡಿಸ್ತಕ್ಕಂತಹ ವಿಷಯಗಳನ್ನು ಕಲಿಸ್ಬೇಕಾದ್ರೆ ಭಾಷೆಯ ಮೂಲಕ ಕಲಿಸ್ಬೇಕಾಗ್ತದೆ. ಭಾಷೆಯ ಮೂಲಕ ಏನಪ್ಪ ಅಂದ್ರೆ ಅವುಗಳನ್ನು ಕಲಿಸ್ಬೇಕಾಗ್ತದೆ. ವಿಜ್ಞಾನವನ್ನ ನಮ್ಮ ಮಾತೃಭಾಷೆಯ ಮೂಲಕ ಕಲಿಸಿದಾಗ ಬಹಳ ಬೇಗ ಅದು ತಲೆಗೆ ಹೋಗ್ತದೆ. ಗಣಿತವನ್ನ ನಮ್ಮ ಮಾತೃಭಾಷೆಯ ಮೂಲಕ ಕಲಿಸುತ್ತಾ ಹೋದಾಗ ತಲೆಗೆ ಹೋಗ್ತದೆ. ಸಮಾಜ ವಿಜ್ಞಾನವನ್ನ, ಪೌರನೀತಿಯನ್ನ ನಾವೇನಪ್ಪ ಅಂದ್ರೆ ನಮ್ಮ ಮಾತೃಭಾಷೆಯ ಮೂಲಕ ಕಲಿಸಿದಾಗ ಬಹಳ ಬೇಗ ತಲೆಗೆ ಹೋಗ್ತದೆ. ಇಂಗ್ಲಿಷ್ನಲ್ಲಿ ಹೇಳುವುದಾದರೆ ಅವ್ರೇನು ಮಾಡ್ತಾರೆ, ಕಂಠಪಾಠ ಮಾಡಿ ಊರುಗೋಲು ಹಾಕಿ ಅದನ್ನು ಬರೆದು, ಊರು ಹೊಡೆದು ಅದನ್ನು ಬರೆದು, ಊರು ಹೊಡೆದು ಅದನ್ನು ಬರೆದು, ಊರುಗೋಲು ಅಲ್ಲ ಊರು ಹೊಡೆದು ಕಂಠಪಾಠ ಮಾಡಿ ಪ್ರಶ್ನೆಗಳ ಉತ್ತರಗಳನ್ನು ಬರೆದು ಅಂಕಗಳನ್ನು ಪಡೆದು ಮತ್ತೆ ಪರೀಕ್ಷೆ ಆದ ಮೇಲೆ ಕೇಳಿದರೆ ಒಂದು ಪ್ರಶ್ನೆಯ ಉತ್ತರಗಳು ಅವರಿಗೆ ಬರುತ್ತಿರುವುದಿಲ್ಲ. ಏಕೆಂದರೆ ಕಂಠಪಾಠ ಮಾಡಿದ್ದು ಎಲ್ಲವೂ ಮರೆತು ಹೋಗಿರುತ್ತಾರೆ. ಬಹಳ ಮುಖ್ಯವಾಗಿ ಗಮನಿಸಬೇಕು. ಅದಕ್ಕಾಗಿ ಇಲ್ಲಿ ಅದನ್ನು ನಾವು ಏನಪ್ಪ ಅಂದ್ರೆ ಭಾಷೆಯನ್ನು ಕಲಿಸುವುದೇ ಬೇರೆ, ಭಾಷೆಯ ಮೂಲಕ ಕಲಿಸುವುದೇ ಬೇರೆ. ಇದು ಎಷ್ಟೋ ತಜ್ಞರಿಗೆ ಗೊತ್ತೇ ಇರುವುದಿಲ್ಲ. ಇವುಗಳ ನಡುವಿನ ಅಂತರ ಗೊತ್ತಾದಾಗ ಮಾತ್ರ ನಾವು ಮಾತೃಭಾಷೆಗೆ ಸಾಕಷ್ಟು ಬೆಲೆಯನ್ನು ಕೊಡಲು ಸಾಧ್ಯವಾಗುತ್ತದೆ. ಕನ್ನಡ ಮಾಧ್ಯಮವಾಗಬೇಕು ಎಂದರೆ ಇಂಗ್ಲೀಷನ್ನು ಕಲಿಸಬಾರದು ಎಂದಲ್ಲ, ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು. ಕನ್ನಡ ಮಾಧ್ಯಮವಾಗಬೇಕು ಎಂದರೆ ಇಂಗ್ಲೀಷನ್ನು ಕಲಿಸಬಾರದು ಎಂದಲ್ಲ, ಇಂಗ್ಲೀಷ್ ಕಲಿಸಬೇಕು. ಇಂಗ್ಲೀಷು ಒಂದು ಭಾಷೆಯಾಗಿರಬೇಕು ಅಷ್ಟೇ. ಇಂಗ್ಲೀಷು ಭಾಷೆಯಾಗಿರಬೇಕು, ಆದರೆ ಇಂಗ್ಲೀಷು ಮಾಧ್ಯಮವಾಗಿರಬಾರದು. ಇಂಗ್ಲೀಷು ಭಾಷೆಯಾಗಿರಬೇಕು. ನಮ್ಮ ಭಾಷೆಯಲ್ಲಿ ಓದಿದ್ದೆ ಮೈಗೆ ಹತ್ತುವುದು. ನಮ್ಮ ಭಾಷೆಯಲ್ಲಿ ನಾವೇನು ಓದ್ತೀವಿ ಅದನ್ನು ಮೈಗೆ ಹತ್ತದು, ಅದು ನಮ್ಮ ಮೈಗೆ ಹತ್ತದು. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಅದಕ್ಕೆಪ್ಪ ಅಂದ್ರೆ ನಮ್ಮೂರು ನಮಗೆ ಪಾಡ, ನಮ್ಮೂರು ನಮಗೆ ಪಾಡ, ಬೇರೆ ಊರಲ್ಲ. ಹಂಗೆ ಆ ದಿಶೆಯವ್ರಿಗಪ್ಪ ಅಂದ್ರೆ ಎಷ್ಟು ದಿವಸಕ್ಕೆ ಇನ್ನೊಬ್ರವ್ರಿಗೆ ಸೂಟ್ಯಾಗ ಒಂದು ತಿಂಗಳು 2 ತಿಂಗಳು ಭಾಳ ಚಂದ, ಆದ್ರೆ ಕಾಯಿ ಮುರಿದಾದ್ರೆ ನಮ್ಮೂರಾಗಿದ್ದರೆ ಭಾಳ ಚಂದ. ಹಂಗೆ ಆ ದಿಶೆಯೊಳಗೆ ಭಾಷೆ ಅಂತಕ್ಕಂಥದ್ದು ಏನದಲ್ಲ, ನಮ್ಮ ಭಾಷೆಯಲ್ಲಿ ಓದಿದ್ದೇ ನಮ್ಮ ಮೈಗೆ ಹತ್ತದ. ಆದರೆ ಯಾವ್ಯಾವುದೋ ಭಾಷೆಯಲ್ಲಿ ಓದಿದ್ರೆ ಅದು ಮೈಗೆ ಹತ್ತುವುದಿಲ್ಲ. ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ. ಆಧುನಿಕ ವಿಜ್ಞಾನವನ್ನು ಕಲಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಮೂಢನಂಬಿಕೆ. ಸ್ವಲ್ಪ ಸೈನ್ಸ್ ಮಾಡಿದವರೆಲ್ಲ ಇಂಗ್ಲೀಷ್ನಾಗ ಓದಬೇಕು, ಕನ್ನಡದಾಗ ಓದೋದು ಭಾಳ ಕಠಿಣ. ಹಾಗೇನಿಲ್ಲ, ಅವುಗಳನ್ನು ಕೂಡ ಈಗ ನಾವು ಕನ್ನಡೀಕರಿಸಿ ರೂಪಾಂತರಗೊಳಿಸಿ ಕನ್ನಡದಲ್ಲಿಯೇ ಏನಪ್ಪ ಅಂದ್ರೆ ಪುಸ್ತಕಗಳನ್ನು ಓದಬಹುದು. ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾಗಬಹುದು ಎನ್ನುವುದಕ್ಕೆ ನಮ್ಮವರಾದ ಡಾಕ್ಟರ್ CNR ರಾವ್ ಅತ್ಯುತ್ತಮ ಉದಾಹರಣೆಯಾಗಿ ಕೂಡ ಆಗಿದ್ದಾರೆ. ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂತ. ಜನರಿಗೆ ಇಂಗ್ಲೀಷಿನ ಮೇಲೆ ಮೋಹ ಬೆಳೆಯಲು ಪ್ರತಿಷ್ಠೆಯೇ ಕಾರಣ. ಇಂಗ್ಲೀಷಿನ ಮೇಲೆ ಮೋಹ ಬೆಳೆಯುವುದಕ್ಕೆ ಪ್ರತಿಷ್ಠೆ ಕಾರಣ. ಒಂದು ಪ್ರತಿಷ್ಠೆಪ್ಪ ಏನಂದ್ರೆ ಇಂಗ್ಲೀಷ್ ಮೀಡಿಯಂ ಪ್ರತಿಷ್ಠೆ. ಮುಖ್ಯವಾಗಿ ಇಲ್ಲಿ ಏನಾಗ್ತಂದ್ರೆ ಇಂಗ್ಲೀಷ್ ಮೀಡಿಯಂ ಅನ್ನೋದು ತಾಯಂದರಿಗೆ ಪ್ರತಿಷ್ಠೆ ಆಗಿಬಿಟ್ಟದೆ. ಇವತ್ತು ಎಲ್ಲ ತಾಯಂದರು ಏನು ಮಾಡ್ತಾರಂದ್ರೆ ಅದನ್ನು ಹೇಳ್ತಾರೆ. ಅದನ್ನು ಏನು ಹೇಳ್ತಾರಂತಂದ್ರೆ ಬಹಳ ಪ್ರಮುಖವಾಗಿ ಹೇಳ್ತಾರೆ. ಎಷ್ಟು ಅರ್ಥಪೂರ್ಣವಾಗಿ ಹೇಳ್ತಾರೆ ಅಂತಂದ್ರೆ, ನಮ್ಮ ಮಗ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ಬೇಕು, ಇಂಥ ಸಾಲಿಗೆ ಹೋಗ್ಬೇಕು, ಇಂಥಲ್ಲೇ ಕಲಿಬೇಕು, ಇರೋ ಸ್ಕೂಲ್ನಾಗ ಕಲಿಬೇಕು, ಇಂಗ್ಲೀಷೇ ಕಲಿಬೇಕು, ಹಿಂಗೆಲ್ಲ ಹೇಳ್ತಾರೆ.
ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಪ್ರತಿಷ್ಠೆ ಅದೊಂದು ಪ್ರತಿಷ್ಠೆ. ಅದಕ್ಕಾಗಿ ಹಿಂಗಾಗಿ ಇವತ್ತು ಪ್ರತಿಷ್ಠೆಯ ಮೂಲಕ ಆಗಿಬಿಡುತ್ತೆ ಎಲ್ಲ ಇಂಗ್ಲೀಷ್ಮಯ. ಯಾರು ಇಂಗ್ಲೀಷ್ ಮಾತಾಡ್ತಾರೆ ಅಂದ್ರೆ ಬಾಡಿಗೆ ಅಂತ. ಇಂಗ್ಲೀಷ್ ಬರ್ತದ ವೆರಿ ಗುಡ್, ಇಂಗ್ಲೀಷ್ ಅರ್ಥ ಆಗ್ತದ ವೆರಿ ಗುಡ್, ಏನು ಇಂಗ್ಲೀಷ್ ಹಿಂಗೆ ಇಲ್ಲ, ಹಂಗೇನಿಲ್ಲ. ಇಂಗ್ಲೀಷ್ ಅನ್ನುವಂಥದ್ದು ಒಂದು ಭಾಷೆಯಾಗಿ ಪ್ರತಿಯೊಬ್ಬರು ಕಲಿಯಬಹುದು. ಅದು ಪ್ರತಿಷ್ಠೆಯಾಗಿ ಅಲ್ಲ, ಅದೊಂದು ಭಾಷೆಯಾಗಿ. ಒಂದು ಭಾಷೆಯಾಗಿ ಕಲಿತಾಗ ಆ ಭಾಷೆ ಪುಸ್ತಕಗಳನ್ನು ಓದ್ತಾ ಹೋದಾಗ ಅದರಲ್ಲಿರುವ ಎಲ್ಲ ಜ್ಞಾನವು ನಮ್ಮದು ಆಗುತ್ತದೆ. ಇದನ್ನು ಅರ್ಥ ಮಾಡ್ಕೋಬೇಕು. ಇಂಗ್ಲೀಷ್ ಭಾಷೆಯಾಗಿ ಕಲಿತಾಗ, ಇಂಗ್ಲೀಷ್ ಭಾಷೆಯಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಹೋದಾಗ, ಇಂಗ್ಲೀಷ್ ಭಾಷೆಯ ಪುಸ್ತಕಗಳನ್ನು ಓದ್ತಾ ಹೋದಾಗ ಆ ಇಂಗ್ಲೀಷ್ ಭಾಷೆಯಲ್ಲಿರ್ತಕ್ಕಂಥ ಸಾಹಿತ್ಯದ ಏನು ಜ್ಞಾನ ಇದೆ ಆ ಜ್ಞಾನವೆಲ್ಲ ನಮಗೆ ಬರ್ತದೆ. ಹೇಗೆ ಕನ್ನಡವನ್ನು ಓದ್ತೀವಿ ಹಾಗೆ ಇಂಗ್ಲೀಷನ್ನು ಓದಬೇಕು. ಆದರೆ ಅದನ್ನು ಪ್ರತಿಷ್ಠೆಯ ವಿಷಯವನ್ನಾಗಿ ಬೆಳೆಸ್ಕೊಳ್ಬಾರ್ದು ಅಂತ. ಎಷ್ಟೋ ಜನ ಸಭೆ ಸಮಾರಂಭಗಳಲ್ಲಿ, ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ ಏನಾಗ್ತಂದ್ರೆ ಇಂಗ್ಲೀಷೇ ಬಳಸ್ತಾರೆ, ಇಂಗ್ಲೀಷ್ ಮಾತಾಡ್ಲಿಕ್ಕೆ ಹೋಗ್ತಾರೆ. ಅದೇ ಅದರ ಅವಶ್ಯಕತೆ ಇರೋದಿಲ್ಲ. ಎಷ್ಟು ನಮ್ಮ ಮಾತೃಭಾಷೆಯಲ್ಲಿ ಮಾತಾಡ್ತೀವಿ ಅಷ್ಟೆಲ್ಲರಿಗೂ ಚೆನ್ನಾಗಿ ತಿಳಿಯುತ್ತದೆ, ಕೇಳಿಸುತ್ತದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ನಾವು ಗಮನಿಸಬೇಕು ಅನ್ನುವಂಥದ್ದು. ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಮಕ್ಕಳು ಒಳ್ಳೆಯ ಶಾಲೆಗಳಲ್ಲಿ ಓದಬೇಕು, ಒಳ್ಳೆಯ ಶಿಕ್ಷಣ ಪಡೆಯಬೇಕು, ಭವಿಷ್ಯ ಉಜ್ವಲವಾಗಿರಬೇಕು ಎಂದು ಆಶಿಸುವುದು ಕೂಡ ಸಹಜ. ಯಾಕಂದ್ರೆ ಪ್ರತಿಯೊಬ್ಬ ಮಕ್ಕಳು ಪ್ರತಿಯೊಬ್ಬ ತಂದೆ ತಾಯಿ ದುಡಿಯೋದು ತಮ್ಮ ಮಕ್ಕಳ ಸಲುವಾಗಿ. ತಮ್ಮ ಮಕ್ಕಳು ಆನಂದಮಯವಾಗಿರಲಿ, ಆರೋಗ್ಯಪೂರ್ಣರಾಗಿರಲಿ, ಒಳ್ಳೆಯ ಶಿಕ್ಷಣವನ್ನು ಪಡೆಯಲಿ. ಒಳ್ಳೆಯ ಒಂದು ಶಿಕ್ಷಣವನ್ನು ಪಡೆಯುವುದಕ್ಕೆ, ಒಳ್ಳೆಯ ಶಾಲೆಗೆ ಸೇರಿಸುವುದಕ್ಕನ ಅವ್ರು ಏನಪ್ಪ ಅಂದ್ರೆ ಅವರು ಶ್ರಮ ಪಡುತ್ತಿರುತ್ತಾರೆ ಅಂತ. ಅವರು ನ್ಯಾಯವಾಗಿಯೇ ಅಸಹ್ಯ ಎನ್ನಿಸುವ ನಮ್ಮ ಸಾರ್ವಜನಿಕ ಶಾಲೆಗಳಿಗೆ ಮಕ್ಕಳನ್ನು ಕಳಿಸಲು ಇಷ್ಟಪಡುವುದಿಲ್ಲ. ನಮ್ಮ ಸರ್ಕಾರಿ ಶಾಲೆಗಳಿಗೆ ಕಳಿಸ್ಲಿಕ್ಕೆ ಅವರು ಇಷ್ಟನ ಪಡುವುದಿಲ್ಲ. ಯಾಕಂದ್ರೆ ಅವುಗಳನ್ನು ನೋಡ್ರಿ, ಕುಸಿದು ಬೀಳುತ್ತಿರುವ ಕಟ್ಟಡಗಳು, ದೊಡ್ಡದಾದ ತರಗತಿಗಳು, ಅಧ್ಯಾಪಕರ ತರಗತಿಗಳು, ಪಾಠ ಹೇಳದ ಅನರ್ಹ ಅಧ್ಯಾಪಕರು, ದಿನ ಬೆಳಗಾದ ರಜೆ, ಶಿಸ್ತಿಲ್ಲದ ವ್ಯವಸ್ಥೆ, ಮೂತ್ರವಾಸನೆಯ ಪರಿಸರ, ಇದು ನಮ್ಮ ಬಹಳಷ್ಟು ಶಾಲೆಗಳ ಸ್ಥಿತಿ. ಆದರೆ ಇವತ್ತು ಸಾಕಷ್ಟು ಸುಧಾರಿಸಿದಾಗ ಸರ್ಕಾರಿ ಶಾಲೆಗಳು ಸ್ವತಂತ್ರವಾದ ಬಿಲ್ಡಿಂಗನ್ನು ಹೊಂದಿವೆ, ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಹೊಂದಿವೆ, ಅತ್ಯುತ್ತಮವಾದ ಬೆಳವಣಿಗೆಯನ್ನು ಕಂಡಿವೆ. ಆದರೂ ಕೂಡ ಇನ್ನು 150ರಷ್ಟು ಹಾಮಾನಾಯಕರು ಹೇಳುವಂತಹ ಶಾಲೆಗಳು ಸಿಗುತ್ತವೆ. ಸರಿಯಾದ ವ್ಯವಸ್ಥೆಯ ಶಾಲೆಗಳು ಸಿಗುತ್ತವೆ, 150ರಷ್ಟು ಸಿಗುತ್ತವೆ. 150ರಷ್ಟು ಸುಧಾರಿಸಿವೆ. ಅದ್ಭುತವಾದ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಅಲ್ಲಿಯ ಹಾಸ್ಟೆಲ್ಗಳು, ಸಕಲ ಸೌಲಭ್ಯಗಳು, ಇಂಟರ್ನೆಟ್ ಸೌಲಭ್ಯ ಎಲ್ಲವೂ ಸಿಗುವಂತಹ ಶ್ರೇಷ್ಠ ಮಟ್ಟದ ಸರ್ಕಾರಿ ಬಿಲ್ಡಿಂಗ್ಗಳಿವೆ, ಕಾಲೇಜುಗಳಿವೆ, ಹೈಸ್ಕೂಲ್ಗಳಿವೆ, ಕನ್ನಡ ಶಾಲೆಗಳಿವೆ. ಬಹಳ ಅದ್ಭುತ ಮಟ್ಟದಲ್ಲಿ ಇವತ್ತಿವೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಗಮನಿಸಬೇಕು ನಾವು. ಆದರೆ ಇವು ಕೂಡ ಹಾಮಾನಾಯಕರು ಹೇಳುವಂತೆ, ಅವರು ಗುರುತಿಸಿರುವಂತೆ ಅನೇಕ ಕೆಟ್ಟ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಶಾಲೆಗಳು ಇನ್ನೂ ಕೂಡ ಇವೆ ಅನ್ನುವಂಥದ್ದನ್ನು ನಾವು ಗಮನಕ್ಕೆ ತಂದುಕೊಳ್ಳಬೇಕು ಅನ್ನುವಂಥದ್ದು. ಇದು ಬಹುಶಃ ಆದ್ದರಿಂದ ಸಾರ್ವಜನಿಕರು ಅನಿವಾರ್ಯವಾಗಿ ಇಂಗ್ಲಿಷ್ ಶಾಲೆಗಳ ಕಡೆ ಹೋಗುತ್ತಾರೆ. ಅಲ್ಲಿ ಶಿಸ್ತಿಲ್ಲ, ವೈಯಕ್ತಿಕವಾದ ಕಾಳಜಿ ಇಲ್ಲ, ಅಲ್ಲಿ ಮಕ್ಕಳಿಗೆ ಸರಿಯಾದ ಕ್ಲಾಸುಗಳು ನಡೆಯುವುದಿಲ್ಲ, ವರ್ಗಗಳು ನಡೆಯುವುದಿಲ್ಲ, ಬೋಧನೆ ನಡೆಯುವುದಿಲ್ಲ, ಅವರ ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ಳೋದಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಸಹಜವಾಗಿ ಏನು ಮಾಡ್ತಾರೆ, ಸಾರ್ವಜನಿಕರು ಇಂಗ್ಲಿಷ್ ಶಾಲೆಗಳ ಕಡೆ ಗಮನ ಹರಿಸ್ತಾರೆ. ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಅನುದಾನಿತ ಶಾಲೆಗಳು, ಖಾಸಗಿ ಶಾಲೆಗಳ ಕಡೆಗೆ ಅವರು ಆ ಕಡೆ ಗಮನ ಹರಿಸ್ತಾರೆ. ಮತ್ತು ಅಲ್ಲಿ ಹೋಗಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅಲ್ಲೇ ಮಕ್ಕಳಿಗೆ ಪ್ರವೇಶವನ್ನು ಕೊಡಿಸಿ ಒಳ್ಳೆಯ ಶಿಕ್ಷಣ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲಿಯವರೆಗೆ ನಮ್ಮ ಸಾರ್ವಜನಿಕ ಶಾಲೆಗಳ ಸ್ಥಿತಿಗತಿಗಳು ಉತ್ತಮವಾಗುವುದಿಲ್ಲವೋ ಅಲ್ಲಿಯವರೆಗೆ ಶಿಕ್ಷಣದಲ್ಲಿ ಕನ್ನಡ ಆಕರ್ಷಕವೆನಿಸುವುದಿಲ್ಲ. ಸಾರ್ವಜನಿಕ ಶಾಲೆಗಳ ಸ್ಥಿತಿಗತಿಗಳು ಉತ್ತಮವಾಗುವುದಿಲ್ಲವೋ ಅಲ್ಲಿಯವರೆಗೆ ಶಿಕ್ಷಣದಲ್ಲಿ ಕನ್ನಡ ಆಕರ್ಷಕವೆನಿಸುವುದಿಲ್ಲ. ಕನ್ನಡ ಆಕರ್ಷಕವಾಗಬೇಕಾದರೆ ಅವು ಅತ್ಯುತ್ತಮವಾಗಬೇಕು, ಶ್ರೇಷ್ಠವಾಗಬೇಕು, ಅದ್ಭುತವಾಗಬೇಕು, ಬಹಳ ಎತ್ತರದ ಮಟ್ಟಕ್ಕೆ ಅವು ಹೋಗಬೇಕು. ಹೋದಾಗ ಮಾತ್ರ ಅದು ಸಾಧ್ಯವಾಗುತ್ತದೆ. ಇವತ್ತು ಸಾಕಷ್ಟು ಸರ್ಕಾರಿ ಕಾಲೇಜುಗಳು, ಶಾಲೆಗಳು ಮತ್ತು ಕನ್ನಡ ಶಾಲೆಗಳು ಇವತ್ತು ಸಾಕಷ್ಟು ರೀತಿಯಲ್ಲಿ ಏನಪ್ಪ ಅಂತಂದ್ರೆ ಅವು ತುಂಬಿ ತುಳುಕ್ತಾ ಇದ್ದಾವೆ, ಪ್ರವೇಶಗಳನ್ನು ತುಂಬಿ ತುಳುಕ್ತಾ ಇವೆ, ಮಕ್ಕಳಿಂದ ತುಂಬಿ ತುಳುಕ್ತಾ ಇವೆ. ಯಾಕಂದ್ರೆ ಇವತ್ತು ಸಾಕಷ್ಟು ಒಳ್ಳೆಯ ಬಿಲ್ಡಿಂಗ್ಗಳನ್ನು ಹೊಂದಿವೆ, ಇದಾಗಿವೆ. ಬಹುಶಃ ಹಾಮಾನ್ ಅವರು ಮಾಡಿದ ಭಾಷಣದ ಪರಿಣಾಮವೋ ಏನು ಎನ್ನುವಂತೆ ಇವತ್ತು ಸಾಕಷ್ಟು ಸುಧಾರಿಸಿವೆ, ಸಾಕಷ್ಟು ಅಡ್ಮಿಷನ್ಗಳು ಕೂಡ ಇವೆ. ಇವತ್ತು ಏನಾಗ್ತಾ ಇದೆ ಅಂದರೆ ಒಳ್ಳೆಯ ರೀತಿಯಲ್ಲಿ ಅವರು ಇದ್ದಾರೆ ಎನ್ನುವಂಥದ್ದನ್ನು ಮುಖ್ಯವಾಗಿ ಗಮನಿಸಬೇಕು. ಇಂಗ್ಲೀಷ್ ನಮಗೆ ಬೇಕು, ಆದರೆ ನಮ್ಮ ಭಾಷೆಯ ಬದಲಿಗೆ ಅಲ್ಲ. ಇಂಗ್ಲೀಷ್ ನಮಗೆ ಬೇಕು, ಅದು ಪ್ರಪಂಚದ ವ್ಯಾವಹಾರಿಕ ಭಾಷೆಯಾಗಿ ಬೇಕು, ಆದರೆ ಅದು ನಮ್ಮ ಭಾಷೆಯ ಬದಲಿಗೆ ಅಲ್ಲ. ನಮ್ಮ ಭಾಷೆ ಯಾವತ್ತಿದ್ರೂ ಕನ್ನಡವೇ ಮಾತೃ ಭಾಷೆಯಾಗಿರಬೇಕು. ಅದನ್ನು ಎಂದೆಂದಿಗೂ ನಾವು ಮರೆಯಬಾರದು.
ಕನ್ನಡಿಗರು ಸಿಕ್ಕಲ್ಲಿ ಪ್ರೀತಿಯಿಂದ ಕನ್ನಡವನ್ನೇ ಮಾತನಾಡಬೇಕು. ಮನೆಯಲ್ಲಿ ಕನ್ನಡವನ್ನೇ ಮಾತನಾಡಬೇಕು, ಪ್ರೀತಿಯಿಂದ ಕನ್ನಡವನ್ನೇ ಮಾತನಾಡಬೇಕು. ಆದರೆ ಹೊರಗಡೆ ನೀನು ಹೋದಾಗ ಅದರ ಅವಶ್ಯಕತೆ ಇರುತ್ತದೆ. ವ್ಯಾವಹಾರಿಕ ಭಾಷೆಯಾಗಿರುವುದರಿಂದ ಅದು ಅವಶ್ಯಕತೆ ಇದೆ. ಹೀಗಾಗಿ ವ್ಯಾವಹಾರಿಕ ಭಾಷೆಯಾಗಿ ಮಾತ್ರ ಅದನ್ನು ನಾವು ಬಳಸಿಕೊಳ್ಳಬೇಕು. ಇಂಗ್ಲಿಷ್ ಒಂದೇ ಅಲ್ಲ, ಇನ್ನೂ ಹಲವು ಭಾಷೆಗಳು ನಮಗೆ ಬೇಕಾಗುತ್ತವೆ. ನಾನಾ ರೀತಿಯ ಭಾಷೆಗಳನ್ನು ಸಮಯ ಸಂದರ್ಭಕ್ಕನುಗುಣವಾಗಿ ನಾವು ಭಾಷೆಗಳನ್ನು ಕಲಿಬೇಕಾಗ್ತದೆ. ಒಂದೊಂದು ಭಾಷೆ ಒಂದೊಂದು ವರ, ಒಂದೊಂದು ಜಗತ್ತು. ಆದರೆ ಯಾವ ಭಾಷೆ ಬೇಕು ಎನ್ನುವುದು ನಮ್ಮ ಅಗತ್ಯವನ್ನು ಅನುಸರಿಸಿವೆ. ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದರೆ ಒಂದೊಂದು ಭಾಷೆಯು ಒಂದೊಂದು ವರ. ಯಾಕಂದ್ರೆ ಆಯಾ ಭಾಷೆ ಬರ್ತಿತ್ತು ಅಂದ್ರೆ ಹಿಂದಿ ಬಂತು, ಇಡೀ ಭಾರತದೊಳಗೆ ಎಲ್ಲಿ ಬೇಕಲ್ಲ ಅಡ್ಡಾಡಿ ಬರ್ಬೋದು. ಇಂಗ್ಲಿಷ್ ಬರ್ತಿತ್ತು, ಇಡೀ ಪ್ರಪಂಚದಾದ್ಯಂತ ಎಲ್ಲಿ ಬೇಕಲ್ಲ ಅಡ್ಡಾಡಿ ಬರ್ಬೋದು. ತಮಿಳು ತೆಲುಗು ಬರ್ತಿತ್ತು, ನಿಮ್ಮ ಅಗ್ದಿ ಆಂಧ್ರ ಪ್ರದೇಶ್, ತೆಲಂಗಾಣ, ತಮಿಳುನಾಡು ಅಡ್ಡಾಡಿ ಬರ್ಬೋದು. ಬಂಗಾಳಿ ಭಾಷೆ ಬರ್ತಿತ್ತು, ಬಂಗಾಳದೊಳಗೆ ಎಲ್ಲಿ ಬೇಕಲ್ಲ ಅಡ್ಡಾಡಿ ಬರ್ಬೋದು. ಇದು ಒಂದೊಂದು ಭಾಷೆ ಒಂದೊಂದು ವರ, ಇದು ಒಂದೊಂದು ಜಗತ್ತು. ಯಾಕೆ ಜಗತ್ತು ಅಂದ್ರೆ ಆಯಾ ಭಾಷೆಗಳಲ್ಲಿ ರಚಿತವಾಗಿರುವತಕ್ಕಂತಹ ಒಂದು ಅನೇಕ ಕವನಗಳನ್ನು, ಕಾವ್ಯಗಳನ್ನು, ಏನಪ್ಪ ಅಂದ್ರೆ ಕಥೆಗಳನ್ನು ಓದುವುದರ ಮೂಲಕ ಹೊಸ ಹೊಸ ವಿಚಾರಗಳು ಸಿಗುತ್ತವೆ. ಆದರೆ ಯಾವ ಭಾಷೆ ಬೇಕು ಎನ್ನುವುದು ನಮ್ಮ ಅಗತ್ಯವನ್ನು ಅನುಸರಿಸಿರುತ್ತದೆ ಅಂತ. ಹೊರ ಜಗತ್ತಿನ ಸಂಪರ್ಕಕ್ಕೆ ಇಂಗ್ಲಿಷ್ ಬೇಕು, ಆದರೆ ಅದೇ ಸರ್ವಸ್ವವಲ್ಲ. ಇದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಹೇಳ್ತಕ್ಕಂಥ ಅಂಶ, ಇಂಗ್ಲಿಷ್ ಮೂಲಕವಾದ ಶಿಕ್ಷಣ ಕುಂಡದಲ್ಲಿ ನೆಟ್ಟ ಗಿಡಗಳಂತೆ. ಇಂಗ್ಲಿಷ್ ಮೂಲಕವಾದ ಶಿಕ್ಷಣ ಏನಪ್ಪ ಅಂದ್ರೆ ಕುಂಡದಲ್ಲಿ ನೆಟ್ಟ ಗಿಡಗಳು. ಭಾಳ ದಿವಸ ಇರುವುದಿಲ್ಲ, ಭಾಳ ದಿವಸ ಇರುವುದಿಲ್ಲ, ಅವು ಭಾಳ ಬೇರು ಬಿಡುವುದಿಲ್ಲ, ಆಳಿರುವುದಿಲ್ಲ. ಆದರೆ ಭೂಮಿಯೊಳಗೆ ನೆಟ್ಟ ಗಿಡಗಳು ಬಹಳಷ್ಟು ಆಳವಾಗಿ ಬೇರನ್ನು ಬಿಟ್ಟು ಶಾಶ್ವತವಾಗಿ ಉಳಿಯುತ್ತವೆ. ಅಂತೆಯೇ ಏನಪ್ಪ ಅಂದ್ರೆ ಮಾತೃಭಾಷೆಯಲ್ಲಿ ಶಿಕ್ಷಣ ಇರಬೇಕು ಅನ್ನುವಂಥದ್ದನ್ನು ಮುಖ್ಯವಾಗಿ ನಾವು ಗಮನಿಸಬೇಕು ಅನ್ನುವಂಥ ಮಾತು. ಬಹುಶಃ ಈ ಎರಡು ಭಾಗಗಳು ನಾನು ಇಂದು ಹೇಳಿದ್ದೇನೆ. ಇನ್ನು ಉಳಿದಿರತಕ್ಕಂಥ ಒಂದು ಎರಡು ಭಾಗಗಳನ್ನು ಮುಂದಿನ ಭಾಗದಲ್ಲಿ ಹೇಳುವ ಮೂಲಕ ಮತ್ತೆ ನಾನು ಮುಂದಿನ ಸಾರಿ ನಿಮ್ಮೆದುರಿಗೆ ಬರಲಿಕ್ಕಿದ್ದೇನೆ. ಧನ್ಯವಾದಗಳು.